ಹಲೋ ಫ್ರೆಂಡ್ಸ್, ಸ್ಪರ್ಧಾ ಅರಿವುನ ವಿಡಿಯೋಸ್ಗಳಿಗೆ ಸ್ವಾಗತ. ಇತ್ತೀಚೆಗಷ್ಟೇ ನಡೆದಂತ ಕೆಪಿಎಸ್ಸಿಯ ಪ್ರಿಲಿಮ್ಸ್ ನಲ್ಲಿ ನಮ್ಮ ಮ್ಯಾಗಝಿನ್ ನಿಮ್ಗೆ ಹೇಗೆ ಉಪಯೋಗ ಆಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ನಮ್ಮ ಮ್ಯಾಗಝಿನ್ ಅನ್ನ ರಿಲೀಜಿಯಸ್ ಆಗಿ ಕಳೆದ 1.5 ವರ್ಷದಿಂದ ಓದ್ತಿರ್ತಕ್ಕಂತ ವಿದ್ಯಾರ್ಥಿಗಳಿಗೆ ತಿಳಿದೇ ಇದೆ ಎಷ್ಟರ ಮಟ್ಟಿಗೆ ಇದರ ಉಪಯೋಗವನ್ನ ನೀವು ಪಡ್ಕೊಳ್ಳೋದಕ್ಕೆ ಆಗಿದೆ ಅನ್ನುವಂಥದ್ದು. ಕಳೆದ 1.5 ವರ್ಷದಿಂದ ಓದಿ ರಿವಿಷನ್ಸ್ ಗಳನ್ನ ನೀಡಿದ್ದು, ನಮ್ಮ ಮ್ಯಾಗಝಿನ್ ನೋಟಿಗೆ ಕೊಟ್ಟಿರ್ತಕ್ಕಂತ ಪ್ರಾಕ್ಟೀಸ್ ಕ್ವಶನ್ಸ್ ಗಳನ್ನ ಯಾರೆಲ್ಲ ಮಾಡಿದೀರಾ ಅವರಿಗೆ ಕನಿಷ್ಠ ಪಕ್ಷ ಪತ್ರಿಕೆ 1ರಲ್ಲಿ 60ಕ್ಕೂ ಹೆಚ್ಚು ಪ್ರಶ್ನೆಗಳಿಗೆ ಕಂಪ್ಲೀಟ್ ಆಗಿ ಆನ್ಸರ್ ಸಿಗೋದ್ರಲ್ಲಿ ಯಾವುದೇ ಡೌಟ್ಸ್ ಇಲ್ಲ. ಹಾಗೆ ಕನಿಷ್ಠ ಪಕ್ಷ 7ರಿಂದ 8 ಪ್ರಶ್ನೆಗಳಿಗಾದ್ರೂ ಕೂಡ ನಿಮ್ಗೆ 2 ಆಪ್ಷನ್ಸ್ ಗಳನ್ನಾದ್ರೂ ಕೂಡ ಎಲಿಮಿನೇಟ್ ಮಾಡೋದಕ್ಕೆ ಸಾಧ್ಯ ಆಗ್ತಿತ್ತು ಈ 60ರ ಜೊತೆಗೆ. ಇನ್ನ 2ನೇ ಪ್ರಶ್ನೆ ಪತ್ರಿಕೆಗೆ ಬಂದಾಗ ಸೆಕೆಂಡ್ ಪೇಪರ್ ನಲ್ಲೂ ಕೂಡ ಸಿಸ್ಯಾಟ್ ಅನ್ನ ಹೊರತುಪಡಿಸಿ ಇನ್ನುಳಿದ ಪ್ರಶ್ನೆಗಳಲ್ಲಿ 70%ಕ್ಕೂ ಹೆಚ್ಚು ಪ್ರಶ್ನೆಗಳಿಗೆ ಖಂಡಿತವಾಗ್ಲೂ ನಮ್ಮ ಮ್ಯಾಗಝಿನ್ ಒಂದೇ ಸೋರ್ಸ್ ನ ಮುಖಾಂತರವಾಗಿ ನೀವು ಆನ್ಸರ್ ಅನ್ನ ನೀಡಬಹುದಾಗಿತ್ತು. ಪ್ರೊವೈಡೆಡ್ ಕಳೆದ 1.5 ವರ್ಷದ ಮ್ಯಾಗಝಿನ್ಸ್ ಅನ್ನ ಓದಿ ನೀವು ರಿವಿಷನ್ಸ್ ಗಳನ್ನ ನೀಡಿರ್ಬೇಕಾಗಿತ್ತು. ಜೊತೆಗೆ ನಮ್ಮ ಪ್ರಾಕ್ಟೀಸ್ ಕ್ವಶನ್ಸ್ ಗಳನ್ನ ನೀವು ಟೆಸ್ಟ್ ಕ್ವಶನ್ಸ್ ಗಳನ್ನ ಅಟೆಂಡ್ ಮಾಡಿದಿದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಗೆ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಚರ್ಚೆ ಮಾಡ್ತಾ ಹೋಗೋಣ ಎಷ್ಟರ ಮಟ್ಟಿಗೆ ನಮ್ಮ ಕಂಟೆಂಟ್ ನಿಮ್ಗೆ ಯೂಸ್ಫುಲ್ ಆಗಿದೆ, ನಮ್ಮ ಮ್ಯಾಗಝಿನ್ ನಲ್ಲಿ ಯಾವ ರೀತಿ ಕವರೇಜ್ ಇದೆ ಅನ್ನುವಂಥದ್ದನ್ನ. ಮೊದಲ ಪ್ರಶ್ನೆ, ನಾವು ಚಿಪ್ 4 ನ ಬಗ್ಗೆ ನೋಡೋದಾದ್ರೆ ಫ್ಯಾಬ್ 4 ಅಥವಾ ಚಿಪ್ 4 ಅಲಯನ್ಸ್ ಸೆಮಿಕಂಡಕ್ಟರ್ ಪ್ರೊಡ್ಯೂಸರ್ಸ್, ವರ್ಲ್ಡ್ಸ್ ಟಾಪ್ ಸೆಮಿಕಂಡಕ್ಟರ್ ಪ್ರೊಡ್ಯೂಸರ್ಸ್ ಯಾರ್ಯಾರು ಅಂತ ನೋಡಿದಾಗ ಇಲ್ಲಿ ನಮ್ಗೆ US, ಜಪಾನ್, ತೈವಾನ್, ಕೊರಿಯಾ ಅಂತ ಹೇಳಿ ಒಂದೇ ಹೇಳಿಕೆಯಲ್ಲಿ ಮೊದಲ ಸೆಂಟೆನ್ಸ್ ನಲ್ಲೇ ನಾವಿಷ್ಟು ಮಾಹಿತಿಯನ್ನ ನೀಡಿದ್ದೇವೆ. ನೇರವಾಗಿ 2 ಅಂಕಗಳು ನಿಮ್ಗೆ ಸಿಗಬಹುದಾಗಿತ್ತು. ಇನ್ನ ಮುಂದೆ ಕರ್ನಾಟಕದಲ್ಲಿರ್ತಕ್ಕಂಥ ರಾಮ್ಸಾರ್ ಸೈಟ್ಸ್ ಗಳು 2024ರಲ್ಲಿ ಇತ್ತೀಚೆಗೆ ಆಗಿರ್ತಕ್ಕಂಥ ವಾಟರ್ ಬಾಡೀಸ್ ಗಳನ್ನ ಗುರುತಿಸೋದಕ್ಕೆ ಕೇಳ್ತಾ ಇದ್ದಾರೆ. ಈಗಿರ್ತಕ್ಕಂಥ ರಾಮ್ಸಾರ್ ಸೈಟ್ಸ್ ಗಳನ್ನ ಇಲ್ಲಿ ನಾವು ನೀಡಿದ್ದೇವೆ. ಮಾಗಡಿ ಕೆರೆ ಕನ್ಸರ್ವೇಷನ್ ರಿಸರ್ವ್ ಆಗ್ಬಹುದು, ಅಂಕಸಮುದ್ರ ಬರ್ಡ್ ಕನ್ಸರ್ವೇಷನ್ ರಿಸರ್ವ್ ಆಗ್ಬಹುದು, ಅಘನಾಶಿನಿ ಎಸ್ಚುರಿ ಆಗ್ಬಹುದು. ನಿಮಗೆ ಸಿಕ್ ಹೋಗ್ತಾ ಇತ್ತು ಉತ್ತರ ಅನ್ನುವಂಥದ್ದು ಈ ಪ್ರಶ್ನೆಗೆ. ಹಾಗಾಗಿ ಇಲ್ಲಿ ಕೂಡ ನಿಮ್ಗೆ 2 ಅಂಕಗಳು ಸಿಗ್ತಾ ಇತ್ತು. ಇನ್ನ ಕೋಝಿಕೋಡ್ ಅನ್ನ ಭಾರತದ ಮೊದಲ ಯುನೆಸ್ಕೋ ಸಿಟಿ ಆಫ್ ಲಿಟರೇಚರ್ ಅಂತ ಹೇಳಿ ಡಿಕ್ಲೇರ್ ಮಾಡಲಾಗಿದೆ ಅಂತ ಹೇಳಿ ನಮ್ಮ ಕಂಟೆಂಟ್ ನಿಮ್ಗೆ ತಿಳಿಸ್ತಾ ಇದೆ. ಇಲ್ಲಿ ಕೂಡ ಇಂಡಿಯಾದ ಸಿಟೀಸ್ ಯಾವೆಲ್ಲ ಯುನೆಸ್ಕೋದ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಅಲ್ಲಿ ಇನ್ಕ್ಲೂಡ್ ಆಗಿವೆ ಮತ್ತು ಯಾವ ವಿಚಾರಕ್ಕೆ ಇನ್ಕ್ಲೂಡ್ ಆಗಿವೆ ಅಂತ ಕೇಳ್ತಾ ಇದ್ದಾರೆ. ಒಂದ್ ರೀತಿ ಮ್ಯಾಚ್ ದ ಫಾಲೋಯಿಂಗ್ ನಲ್ಲಿ ನಾವು ಇದನ್ನ ಮ್ಯಾಚ್ ಮಾಡಿ ಎಷ್ಟು ಸರಿ ಇದೆ ಅಂತ ತಿಳಿಸ್ಬೇಕಾಗ್ತಾ ಇತ್ತು. ಇಲ್ಲಿ ಗ್ವಾಲಿಯರ್ ಅನ್ನೋದು ಮ್ಯೂಸಿಕ್ ಗೆ ಫೇಮಸ್ ಅನ್ನೋದನ್ನ ನಾವಿಲ್ಲಿ ನಿಮ್ಗೆ ನೀಡಿದ್ದೇವೆ ಈಗಾಗಲೇ. ನಂತರದಲ್ಲಿ ಕೋಝಿಕೋಡ್ ಅನ್ನೋದು ಲಿಟರೇಚರ್ ಗೆ ಫೇಮಸ್ ಅನ್ನೋದನ್ನ ನೀವು ಇಲ್ಲಿ ಹೆಡ್ಲೈನ್ ಅಲ್ಲೇ ನೋಡಬಹುದಾಗ್ತದೆ. ಮತ್ತು ಚೆನ್ನೈ ಅನ್ನೋದು ಕೂಡ ಮ್ಯೂಸಿಕ್ ಗೆ ಫೇಮಸ್ ಅನ್ನುವಂಥದ್ದನ್ನ ಕೂಡ ನಿಮ್ಗೆ ಇಲ್ಲಿ ನೀಡಿದ್ದೇವೆ. ಆದ್ರೆ ವಾರಣಾಸಿ ಲಿಟರೇಚರ್ ಗೆ ಅಂತ ನೀಡಿರೋದು ತಪ್ಪು. ಬಿಕಾಸ್ ಕೋಝಿಕೋಡ್ ಇನ್ ಕೇರಳ ಡಿಕ್ಲೇರ್ಡ್ ಇಂಡಿಯಾಸ್ ಫಸ್ಟ್ ಯುನೆಸ್ಕೋ ಸಿಟಿ ಆಫ್ ಲಿಟರೇಚರ್ ಅಂತ ಹೇಳಿರೋದ್ರಿಂದ ವಾರಣಾಸಿ ಖಂಡಿತವಾಗ್ಲೂ ಇಲ್ಲ. ಜೊತೆಗೆ ವಾರಣಾಸಿ ಅನ್ನೋದು ಸಿಟಿ ಆಫ್ ಮ್ಯೂಸಿಕ್ ಅಂತ ಕೂಡ ತಿಳಿಸಿದ್ದೇವೆ. ಈ ವಾರಣಾಸಿಯನ್ನ ಅಂದ್ರೆ ನೀವು ಆಪ್ಷನ್ ಡಿ ಅನ್ನ ಎಲಿಮಿನೇಟ್ ಮಾಡಿದ ತಕ್ಷಣ ನಿಮ್ಗೆ 2 ಆಪ್ಷನ್ ಎಲಿಮಿನೇಟ್ ಆಗ್ತಿತ್ತು. ಇನ್ನ ಎ ಅಂಡ್ ಸಿ, ಎ ಅಂಡ್ ಬಿ ಮಧ್ಯೆ ನಿಮ್ಗೆ ಗೊಂದಲ ಇದ್ರೂ ಕೂಡ ಎ, ಬಿ, ಸಿ 3 ಕೂಡ ಇಲ್ಲಿ ಉತ್ತರ ಆಗ್ತದೆ. ಕೆಪಿಎಸ್ಸಿ ಇಲ್ಲಿ ಒಂದಷ್ಟು ಎಡವಟ್ಟನ್ನ ಮಾಡಿದೆ ಆಪ್ಷನ್ಸ್ ಗಳನ್ನ ನೀಡುವಾಗ. ನೋಡೋಣ ಮುಂದಿನ ದಿನಗಳಲ್ಲಿ ಕೆಪಿಎಸ್ಸಿ ಯಾವ ರೀತಿ ಉತ್ತರವನ್ನ ರಿಲೀಸ್ ಮಾಡ್ತದೆ ಅಂತ ಹೇಳಿ. ಮುಂದಿನ ಪ್ರಶ್ನೆ, ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಸ್ಟೇಟಸ್ ಅನ್ನ ಯೂನಿಯನ್ ಕ್ಯಾಬಿನೆಟ್ ಈ ಕೆಳಗಿನ ಯಾವ ಭಾಷೆಗಳಿಗೆ ಇತ್ತೀಚೆಗೆ ನೀಡಿದೆ ಅನ್ನುವಂಥದ್ದನ್ನ ನಾವು ತಿಳಿಸಬೇಕಾಗ್ತದೆ. ಪಾಲಿ, ಪ್ರಾಕೃತ್, ಮರಾಠಿ ಜೊತೆಗೆ ಅಸ್ಸಾಮೀಸ್ ಮತ್ತು ಬೆಂಗಾಲಿ ಈ 5 ಭಾಷೆಗಳಿಗೆ ಇತ್ತೀಚೆಗೆ ಮರಾಠಿ, ಪ್ರಾಕೃತ್, ಪಾಲಿ ಈ 5 ಭಾಷೆಗಳಿಗೆ ಇತ್ತೀಚೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನ ನೀಡಿರ್ತಕ್ಕಂಥದ್ದು. ಈ ಹಿಂದೆ ಕೂಡ ಈಗಾಗಲೇ ತಮಿಳ್, ಸಂಸ್ಕೃತ, ತೆಲುಗು, ಕನ್ನಡ, ಮಲಯಾಳಂ, ಒಡಿಯಾ ಈ 6 ಭಾಷೆಗಳಿಗೆ ಈಗಾಗಲೇ ಈ ಶಾಸ್ತ್ರೀಯ ಸ್ಥಾನಮಾನವನ್ನ ನೀಡಲಾಗಿತ್ತು. ಒಟ್ಟಾರೆ 5 ಪ್ಲಸ್ ಈ ಹಿಂದೆ ಇದ್ದಂತ 6 ಒಟ್ಟಾರೆ 11 ಶಾಸ್ತ್ರೀಯ ಸ್ಥಾನಮಾನವನ್ನ ಪಡೆದಿರ್ತಕ್ಕಂಥ ಭಾಷೆಗಳು ಭಾರತದಲ್ಲಿ ಇವೆ. ಈ ಎಲ್ಲಾ ಮಾಹಿತಿಯನ್ನ ನಮ್ಮ ಮ್ಯಾಗಝಿನ್ ಕಂಪ್ಲೀಟ್ ಆಗಿ ಕವರೇಜ್ ನೀಡಿದೆ. ಸುಲಭವಾಗಿ ಉತ್ತರಿಸಬಹುದಾಗಿತ್ತು ನೀವು ಓದಿ ರಿವಿಷನ್ಸ್ ಗಳನ್ನ ಕೊಟ್ಟಿದ್ರೆ. ಇನ್ನ ಇಸ್ರೇಲಿನ ಬಾರ್ಡರಿಂಗ್ ಕಂಟ್ರೀಸ್ ಗಳನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ಇದೇ ಪ್ರಶ್ನೆಯನ್ನ, ಈ ಪ್ರಶ್ನೆಯ ವೆಯ್ಟೇಜ್ ಸಾಕಷ್ಟಿದೆ, ಇದನ್ನ ಎಲ್ಲಿಯಾದ್ರೂ ಕೇಳಬಹುದು ಅಂತ ನಾವು ನಿಮ್ಗೆ ಪ್ರಾಕ್ಟೀಸ್ ಕ್ವಶನ್ಸ್ ಗಳನ್ನ ಕೊಟ್ಟಾಗ ಈ ರೀತಿಯ ಪ್ರಶ್ನೆಯನ್ನ ಕೇಳಿದ್ದೇವೆ ಮತ್ತು ಸಾಕಷ್ಟು ಬಾರಿ ಇಸ್ರೇಲ್ ಸಂಬಂಧಪಟ್ಟಂತ ಮ್ಯಾಪ್ಸ್ ಗಳನ್ನ ಯೂಸ್ ಮಾಡಿದ್ದೇವೆ ಮತ್ತು ಕಂಟೆಂಟ್ ಅನ್ನ ಇದನ್ನ ನಿಮ್ಗೆ ನೀಡ್ತಾ ಹೋಗಿದ್ದೇವೆ ನಮ್ಮ ಮ್ಯಾಗಝಿನ್ ನಲ್ಲಿ. ಮುಂದಿನ ಪ್ರಶ್ನೆ, ಗ್ರ್ಯಾಂಡ್ ಆರ್ಡರ್ ಆಫ್ ದಿ ಚೈನ್ ಆಫ್ ದಿ ಯೆಲ್ಲೋ ಸ್ಟಾರ್ ಅನ್ನುವಂಥದ್ದನ್ನ ಭಾರತದ ರಾಷ್ಟ್ರಪತಿಯವರಿಗೆ ನೀಡಿದಂತ ರಾಷ್ಟ್ರ ಯಾವುದು ಅನ್ನುವಂಥದ್ದನ್ನ ಕೇಳ್ತಾ ಇದ್ದೇವೆ. ಉತ್ತರ ಸೂರಿನಾಮೆ ಆಗ್ತಿತ್ತು. ಸದ್ಯಕ್ಕೆ ಗ್ರ್ಯಾಂಡ್ ಕಾಲರ್ ಆಫ್ ದಿ ಆರ್ಡರ್ ಆಫ್ ಟೈಮೋರ್ ಲೆಸ್ಟೆ ಅನ್ನುವಂತ ಒಂದು ಪ್ರಶಸ್ತಿಯನ್ನ ನಮ್ಮ ದ್ರೌಪದಿ ಮುರ್ಮು ಅವರಿಗೆ ನೀಡಲಾಗಿದೆ. ಇದು ಸುದ್ದಿಯಲ್ಲಿ ಇದ್ರೂ ಕೂಡ ನಾವು ಅದರೊಟ್ಟಿಗೆ ಈ ಒಂದು ಗ್ರ್ಯಾಂಡ್ ಆರ್ಡರ್ ಆಫ್ ದಿ ಚೈನ್ ಆಫ್ ದಿ ಯೆಲ್ಲೋ ಸ್ಟಾರ್ ಅನ್ನುವಂತ ಒಂದು ಹಾನರ್ ಅನ್ನ ಯಾವ ರಾಷ್ಟ್ರ ನೀಡಿದೆ ಅಂತ ಹೇಳಿ ಚರ್ಚೆ ಮಾಡಿ ಮ್ಯಾಗಝಿನ್ ಅಲ್ಲಿ ಕಂಟೆಂಟ್ ಅನ್ನ ನೀಡಿದ್ದೇವೆ. ಇದಕ್ಕೂ ಕೂಡ ಉತ್ತರ ನಿಮ್ಗೆ ಸಿಗ್ತಾ ಇತ್ತು.
ಮುಂದಿನ ಪ್ರಶ್ನೆಯಲ್ಲಿ ಎಫ್ತಾ ಅಥವಾ ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ ಅಲ್ಲಿ ಇರ್ತಕ್ಕಂಥ ಕಂಟ್ರೀಸ್ ಗಳ ಕುರಿತಂತೆ ನೋಡೋದಾದ್ರೆ ಮೊದಲ ಹೇಳಿಕೆ ಐಸ್ಲ್ಯಾಂಡ್, ಲಿಚನ್ಸ್ಟನ್, ನಾರ್ವೆ, ಸ್ವಿಟ್ಜರ್ಲ್ಯಾಂಡ್ 4 ಕೂಡ ಈ ಹೇಳಿಕೆ ಇಲ್ಲಿ ಸಿಕ್ ಹೋಗ್ತಾ ಇದೆ. ಇಂಡಿಯಾ ಮತ್ತು ಎಫ್ತಾ ಟಿಇಪಿಎ ಅನ್ನ ಸಹಿ ಹಾಕಿವೆ ಅನ್ನುವಂಥದ್ದನ್ನ ಎರಡನೇ ಹೇಳಿಕೆ ಹೇಳುತ್ತೆ. ಇದು ಕೂಡ ಸರಿಯಾಗೇ ಇದೆ. ಆದ್ರೆ ಇಲ್ಲಿ ನಿಮ್ಗೆ ಆ ಹೇಳಿಕೆ ಕಂಡಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ನೀವು ಒನ್ ಆಪ್ಷನ್ ಅನ್ನಾದ್ರೂ ಕೂಡ ಇಲ್ಲಿ ಎರಡು ಆಪ್ಷನ್ ಅನ್ನ ಎಲಿಮಿನೇಟ್ ಮಾಡಬಹುದಾಗಿತ್ತು. ದಟ್ ಬಿ ಈಸ್ ರೈಟ್ ಅಂದ್ಮೇಲೆ ಓನ್ಲಿ ಬಿ ಆಗ್ಬೇಕು ಅಥವಾ ಬೋತ್ ಎ ಅಂಡ್ ಬಿ ಆಗ್ಬೇಕು, ಎ ಅಥವಾ ನಾರ್ ಎ ಅಂಡ್ ಬಿ ಅನ್ನುವಂಥದ್ದು ತಪ್ಪಾಗ್ತದೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಮುಂದಿನ ಪ್ರಶ್ನೆಯಲ್ಲಿ ಭಾರತ ರತ್ನ ಬಗ್ಗೆ ಕೇಳಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ ವಾರ್ಷಿಕವಾಗಿ ಅಂದ್ರೆ ಒಂದಷ್ಟು ಬಾರಿ 2 ಬಾರಿ ಇಲ್ಲಿ ರೂಲ್ ಅನ್ನ ಬ್ರೇಕ್ ಮಾಡಿ 4 ಮಂದಿಗೆಲ್ಲ ಪ್ರಶಸ್ತಿಯನ್ನ ಭಾರತ ರತ್ನವನ್ನ ನೀಡಿದ್ದಾರೆ ಅನ್ನೋ ಕಾರಣಕ್ಕೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳಿಗೆ ಇದು ಕನ್ಫ್ಯೂಷನ್ಸ್ ಇದೆ. ಆದ್ರೆ ದ ನಂಬರ್ ಆಫ್ ಮ್ಯಾಕ್ಸಿಮಮ್ ಅವಾರ್ಡ್ಸ್ ಏನ್ ಕೊಡ್ತೇವೆ ಭಾರತ ರತ್ನ ಈಸ್ ರಿಸ್ಟ್ರಿಕ್ಟೆಡ್ ಇನ್ ಅ ಪರ್ಟಿಕ್ಯುಲರ್ ಇಯರ್ ಫಾರ್ 3 ಅನ್ನುವಂಥದ್ದು ಸರಿಯಾದ ಹೇಳಿಕೆ ಆಗ್ತದೆ. ಈ ಹೇಳಿಕೆಯನ್ನ ನೇರವಾಗಿ ನೀವಿಲ್ಲಿ ಕಾಣಬಹುದಾಗ್ತದೆ. ದ ನಂಬರ್ ಆಫ್ ಭಾರತ ರತ್ನ ಅವಾರ್ಡ್ಸ್ ಈಸ್ ರಿಸ್ಟ್ರಿಕ್ಟೆಡ್ ಟು ಅ ಮ್ಯಾಕ್ಸಿಮಮ್ ಆಫ್ 3 ಇನ್ ಅ ಪರ್ಟಿಕ್ಯುಲರ್ ಇಯರ್ ಅನ್ನುವಂಥದ್ದನ್ನ ನಮ್ಮ ಮ್ಯಾಗಝೀನ್ ಅಲ್ಲಿ ನಾವು ನೀಡಿದ್ದೇವೆ. ಇದನ್ನ ನಿಮ್ಗೆ ಪೊಲಿಟಿಯ ಲಕ್ಷ್ಮೀಕಾಂತ್ ಪುಸ್ತಕದಲ್ಲೂ ಕೂಡ ನೀವು ಇದೇ ಕಂಟೆಂಟ್ ಅನ್ನ ನೋಡ್ತೀರಾ. ಹಾಗಾಗಿ ಇಲ್ಲಿ ಯಾವುದೇ ಗೊಂದಲ ಇಲ್ಲ. ಮ್ಯಾಕ್ಸಿಮಮ್ ಇರೋದಕ್ಕೆ ರೂಲ್ ಅಂತೂ ಹೌದು 3 ಅನ್ನುವಂಥದ್ದು, ಅದನ್ನ ಕೂಡ ನಾವಿಲ್ಲಿ ಕವರ್ ಮಾಡಿದ್ದೇವೆ. ಮತ್ತು ಭಾರತದ ಪ್ರೈಮ್ ಮಿನಿಸ್ಟರ್ ಅವರು ಪ್ರೆಸಿಡೆಂಟ್ ಗೆ ಇದನ್ನ ರೆಕಮೆಂಡ್ ಮಾಡ್ತಾರೆ ಅನ್ನುವಂಥದ್ದಾಗಬಹುದು. ಹಾಗೇನೆ ಓನ್ಲಿ ಅ ಪರ್ಸನ್ ವಿತ್ ಪದ್ಮ ಅವಾರ್ಡ್ ಅನ್ನುವಂತ ಹೇಳಿಕೆಯನ್ನ ಎಲ್ಲೂ ಕೂಡ ನೀಡಿಲ್ಲ. ಅವ್ರಿಗೆ ಮಾತ್ರ ಭಾರತ ರತ್ನ ಸಿಗುತ್ತೆ ಅನ್ನುವಂಥದ್ದು. ಹಾಗಾಗಿ ಇದು ತಪ್ಪು ಅನ್ನೋದು ಗೊತ್ತಾಗುತ್ತೆ. ಬೋತ್ ನೆಲ್ಸನ್ ಮಂಡೇಲಾ ಮತ್ತು ಮದರ್ ತೆರೆಸಾ ಅವರಿಗೆ ಈ ಭಾರತ ರತ್ನ ಸಿಕ್ಕಿದೆ ಅನ್ನುವಂಥದ್ದನ್ನ ಕೂಡ ನಾವಿಲ್ಲಿ ನಿಮ್ಗೆ ತಿಳಿಸಿದ್ದೇವೆ. ಹಾಗಾಗಿ ಮೊದಲ 3 ಹೇಳಿಕೆಗಳು ಸರಿ ಇದೆ ಅನ್ನುವಂಥದ್ದು ನಿಮ್ಗೆ ಈ ಒಂದು ನಮ್ಮ ಮ್ಯಾಗಝೀನ್ ಅನ್ನ ಓದೋದ್ರಿಂದ ನಿಮ್ಗೆ ತಿಳಿದು ಬರ್ತಾ ಇತ್ತು. ಇಲ್ಲಿರ್ತಕ್ಕಂಥ 3ನೇ ಹೇಳಿಕೆ ಬಗ್ಗೆ ಸಾಕಷ್ಟು ಗೊಂದಲ, 2ನೇ ಹೇಳಿಕೆ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಗೊಂದಲ ಇದೆ. ಆದ್ರೆ ಆ ಹೇಳಿಕೆ ಅಂತೂ ರೂಲ್ ಪ್ರಕಾರ ಅದು ಸರಿ ಇದೆ. ಆದ್ರೆ ರೂಲ್ ಅನ್ನ 2 ಬಾರಿ ಬ್ರೇಕ್ ಮಾಡಲಾಗಿದೆ ಅನ್ನೋದು ವಿಚಾರ. ಮುಂದಿನ ಪ್ರಶ್ನೆ, ಗ್ಲೋಬಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ನನ್ನ ಇಷ್ಟು ವಿಸ್ತೃತವಾಗಿ ಡೀಟೇಲ್ ಆಗಿ ನಿಮಗೆ ನೀಡಿದ್ದೇವೆ. ನೀತಿ ಆಯೋಗ ಅನ್ನೋದು UNDP, OPHI ಮತ್ತು MPI ನೊಟ್ಟಿಗೆ ಜೊತೆಗೂಡಿ ಈ ಒಂದು ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅನ್ನ ತರುತ್ತೆ ಅಂತ ಕೇಳ್ತಾ ಇದ್ದಾರೆ. ಅದನ್ನ ಕೂಡ ನಾವಿಲ್ಲಿ ನಿಮ್ಗೆ ನೀಡಿದ್ದೇವೆ ಈ ಒಂದು ವಿಚಾರವನ್ನ. ಹಾಗೆ 2ನೇ ಹೇಳಿಕೆಯಲ್ಲಿ ಗ್ಲೋಬಲ್ MPI ಯಲ್ಲಿ 12 ಇಂಡಿಕೇಟರ್ಸ್ ಇರುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಅದು ತಪ್ಪಾಗ್ತದೆ. ಯಾಕೆಂದ್ರೆ ಕೇವಲ 10 ಇಂಡಿಕೇಟರ್ಸ್ ಗಳನ್ನ ಮಾತ್ರವೇ ನಾವಿಲ್ಲಿ ನೀಡುವಂತದ್ದು. ಹಾಗಾಗಿ ಅದು ತಪ್ಪಾಗುತ್ತೆ. ಆ 10 ಇಂಡಿಕೇಟರ್ ಅನ್ನೋದನ್ನ ಕೂಡ ಸ್ಪೆಸಿಫಿಕ್ ಆಗಿ ನಾವು ನಿಮ್ಗೆ ತಿಳಿಸಿದ್ದೇವೆ. ಹಾಗಾಗಿ ಅದು 2ನೇ ಹೇಳಿಕೆ ತಪ್ಪು ಅನ್ನೋದು ನಿಮಗೆ ಗೊತ್ತಾಗ್ತಿತ್ತು. ಮುಂದಿನ ಪ್ರಶ್ನೆ, ಹೋಮೋಸ್ಪಿಯರ್ ಈ ತರ ಸ್ಪಿಯರ್ಸ್ ಗಳಿಗೆ ಅಟ್ಮಾಸ್ಫಿಯರ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳಿದ್ದಾರೆ. ನಿಮ್ಗೆ ಎಷ್ಟು ಸ್ಪಷ್ಟವಾಗಿ ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ, ಮತ್ತೆ ಎಲ್ಲಿ ಏನಾಗುತ್ತೆ, ಎಷ್ಟು ಹೈಟ್ ನಲ್ಲಿ ಯಾವ ಸ್ಪಿಯರ್ ಇದೆ ಎಲ್ಲವನ್ನ ಇಮೇಜಸ್ ಮುಖಾಂತರ ನಿಮ್ಗೆ ತಿಳಿಸಿರ್ತಕ್ಕಂಥದ್ದು. ಜೊತೆಗೆ ಕಂಟೆಂಟ್ ಅನ್ನ ಕೂಡ ಇಲ್ಲಿ ನಿಮ್ಗೆ ನೀಡಿದ್ದೇವೆ. ಅದನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಅಂತ ಒಂದು ಕೋಡ್ ನ ರೀತಿಯಲ್ಲಿ ಕೂಡ ಅದನ್ನ ರೆಪ್ರೆಸೆಂಟ್ ಮಾಡಿದ್ದೇವೆ ನಮ್ಮ ಮ್ಯಾಗಝೀನ್ಸ್ ಗಳಲ್ಲಿ. ಹಾಗಾಗಿ ಈ ಪ್ರಶ್ನೆಗೂ ಉತ್ತರವನ್ನ ನೀಡಬಹುದಾಗಿತ್ತು. ಮುಂದೆ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್ ಗಳ ಬಗ್ಗೆ ಮಾತನಾಡಿದ್ದಾರೆ. 300 ಮೆಗಾವ್ಯಾಟ್ ಪರ್ ಯೂನಿಟ್ ಅನ್ನುವಂಥದ್ದನ್ನ ನೀವಿಲ್ಲಿ ನೋಡಬಹುದು. ಹಾಗೆ ಇದರ ಬಗ್ಗೆ ಕೂಡ ನಿಮ್ಗೆ 1-2 ಹೇಳಿಕೆಗಳಂತೂ ಇಲ್ಲಿ ಖಂಡಿತ ಸಿಕ್ಕೋಗ್ತದೆ. ಮುಂದಿನ ಪ್ರಶ್ನೆ MSP ಬಗ್ಗೆ ಕೇಳಿದಾನೆ. MSP ಯನ್ನ ಎಷ್ಟು ಕ್ರಾಪ್ಸ್ ಗಳಿಗೆ ನೀಡ್ತೇವೆ ಮತ್ತು MSP ಯನ್ನ ಯಾರು ರೆಕಮೆಂಡ್ ಮಾಡ್ತಿದ್ದಾರೆ CACP, ಮತ್ತು MSP ಫಾರ್ ತೋರಿಯಾ ಅಂಡ್ ಡಿಹಸ್ಕ್ಡ್ ಕೋಕೋನಟ್ ಅನ್ನುವಂಥದ್ದನ್ನ MSP ಫಾರ್ ರೇಪ್ ಸೀಡ್ ಅಂಡ್ ಮಸ್ಟರ್ಡ್ ಅಂಡ್ ಕೋಪ್ರಾ ಅವುಗಳ ಮೇಲೆ ಆಧಾರದ ಮೇಲೆ ನಾವು ರೆಕಮೆಂಡ್ ಮಾಡ್ತೇವೆ ಅಥವಾ ಫಿಕ್ಸ್ ಆಗುತ್ತೆ ಅನ್ನುವಂತ ಹೇಳಿಕೆಯನ್ನ ನೇರವಾಗಿ ಇಲ್ಲಿ ನೀಡಿರ್ತಕ್ಕಂಥದ್ದು. MSP ಫಾರ್ ತೋರಿಯಾ ಅಂಡ್ ಡಿಹಸ್ಕ್ಡ್ ಕೋಕೋನಟ್ ಇಸ್ ಆಲ್ಸೋ ಫಿಕ್ಸ್ಡ್ ಬೇಸ್ಡ್ ಆನ್ MSPs ಆಫ್ ರೇಪ್ ಸೀಡ್ ಅಂಡ್ ಮಸ್ಟರ್ಡ್ ಅಂಡ್ ಕೋಪ್ರಾ ರೆಸ್ಪೆಕ್ಟಿವ್ಲಿ ಅನ್ನುವಂತ ಹೇಳಿಕೆ ಇಲ್ಲಿ ನಿಮ್ಗೆ ನೇರವಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಿಮ್ಗೆ ಈ 2 ಹೇಳಿಕೆಗಳು ಸರಿ ಇದೆ ಅನ್ನೋದು ಗೊತ್ತಾಗ್ಬೇಕಾಗ್ತಿತ್ತು. ಜೊತೆಗೆ ಆಲ್ ಅನ್ನುವಂತ ಪದವನ್ನ ಇಲ್ಲಿ, ಆಲ್ ಅನ್ನುವಂತ ಲೆಟರ್ ಅನ್ನ ಇಲ್ಲಿ ನೀಡಿದ್ದಾರೆ ಅನ್ನುವಂತ ಕಾರಣಕ್ಕೆ ಆಲ್ ಅಲ್ಲ 23 ಕ್ರಾಪ್ಸ್ 22 ಪ್ಲಸ್ FRP ಇರೋದು ಶುಗರ್ ಕೇನಿಗೆ. ಇದಿರೋದ್ರಿಂದಾಗಿ ಈ ಹೇಳಿಕೆ ತಪ್ಪಾಗ್ತದೆ. ನೋಡೋಣ ಮುಂದಿನ ದಿನಗಳಲ್ಲಿ KPSC ಯ ಉತ್ತರ ಹೇಗಿರುತ್ತೆ ಅಂತ. ಆದ್ರೆ ಇದೆಲ್ಲ ಮಾಹಿತಿಯನ್ನ ನಮ್ಮ ಮ್ಯಾಗಝೀನ್ ಅನ್ನುವಂಥದ್ದು ನಿಮ್ಗೆ ನೀಡಿದೆ. ಹಾಗೆ ಮುಂದೆ ನೋಡಿದಾಗ 6th ಶೆಡ್ಯೂಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕೇಳಿದ್ದಾರೆ. ದೋ ಇಟ್ ಇಸ್ ಸ್ಟ್ಯಾಟಿಕ್, ಇಲ್ಲಿ ಲಡಾಖ್ ಅನ್ನುವಂಥದ್ದು ಇಲ್ಲಿ ಸುದ್ದಿಯಲ್ಲಿತ್ತು ಅನ್ನುವಂತ ಕಾರಣಕ್ಕಾಗಿ ಇದನ್ನ ಕೂಡ ನಾವು ನಿಮ್ಗೆ ಕವರ್ ಮಾಡಿ ನೀಡಿದ್ದೇವೆ. ಇದು ನಿಮ್ಗೆ ಏನ್ ತಿಳಿಸುತ್ತೆ ಅಂತ ಅಂದ್ರೆ, ನಮ್ಮ ಒಂದು ಮ್ಯಾಗಝೀನ್ ಅನ್ನು ಓದೋದ್ರಿಂದ ಕರೆಂಟ್ ಅಫೇರ್ಸ್ ನ ಜೊತೆಗೆ ನಿಮ್ಗೆ ಸ್ಟ್ಯಾಟಿಕ್ ಅನ್ನುವಂಥದ್ರ ಕವರೇಜ್ ಅನ್ನುವಂಥದ್ದು ಕೂಡ ಸಿಗ್ತಾ ಹೋಗಿದೆ ಅನ್ನೋದನ್ನ ನೀವಿಲ್ಲಿ ನೋಡಬಹುದಾಗಿದೆ. ಇನ್ನ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ, PM E-ಡ್ರೈವ್ ಯೋಜನೆ ಅಡಿಯಲ್ಲಿ ಬರುವಂತದ್ದು ಯಾವೆಲ್ಲ ಕ್ಯಾಟಗರೀಸ್ ಗಳು ಎಲಿಜಿಬಲ್ ಆಗ್ತದೆ ಅಂದಾಗ ಇಲ್ಲಿರುವಂತ ಎಲ್ಲವೂ ಎಲಿಜಿಬಲ್ ಆಗುತ್ತೆ. ಆಲ್ ಆಫ್ ದಿ ಅಬವ್ ಅನ್ನೋದು ಆನ್ಸರ್ ಆಗುತ್ತೆ. ಅದನ್ನ ಕೂಡ ನಾವು ನಿಮ್ಗೆ ಡೀಟೇಲ್ ಆಗಿ ನೀಡ್ತಾ ಹೋಗಿರ್ತಕ್ಕಂಥದ್ದನ್ನ ಕಾಣಬಹುದು ನಮ್ಮ ಮ್ಯಾಗಝೀನ್ ಅಲ್ಲಿ.
ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ನ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂದಿದ್ದಾನೆ, ಆದ್ರೆ ನೀವು ಕಾಣಬಹುದು ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಅನ್ನೋದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅನ್ನೋದನ್ನ ನಾವು ನೀಟಾಗಿ ಮ್ಯಾಗಝಿನ್ ಅಲ್ಲಿ ನೀಡಿದ್ದೇವೆ. ಸೊ ಒನ್ ಸ್ಟೇಟ್ಮೆಂಟ್ ರಾಂಗ್ ಅನ್ನೋದು ಗೊತ್ತಾಯ್ತು. ಮತ್ತು ಈ ಎರಡೂ ಸ್ಟೇಟ್ಮೆಂಟ್ಸ್ ಗಳಿಗೆ ಮ್ಯಾಗಝಿನ್ ಅಲ್ಲಿ ಕಂಟೆಂಟ್ ಅನ್ನ ನೀಡಿರೋದ್ರಿಂದ ಇಲ್ಲಿ 2 ಸ್ಟೇಟ್ಮೆಂಟ್ ಸರಿ ಇದೆ ಅನ್ನೋದು ನಿಮ್ಗೆ ಗೊತ್ತಾಗ್ತಿತ್ತು. ಮುಂದೆ ನೋಡಿದಾಗ ಈ ಸಿಲ್ಸ್, ಡೈಕ್ಸ್, ಲ್ಯಾಕೋಲಿತ್ ಮತ್ತು ಬ್ಯಾಥೋಲಿತ್ ಅನ್ನುವಂಥವು ವಾಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ಸ್ ಗಳು ಯಾವ ರೀತಿ ಇದೆ, ಏನಾಗುತ್ತೆ, ಅವ್ ಯಾವ್ಯಾವು ಅನ್ನೋದ್ರ ಅದರ ಎಕ್ಸ್ಪ್ಲನೇಷನ್ಸ್ ಗಳನ್ನ ಮತ್ತು ಅದ್ರ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ನಾವು ನೀಡ್ತಾ ಹೋಗಿದ್ದೇವೆ ನಮ್ಮ ಮ್ಯಾಗಝಿನ್ ಅಲ್ಲಿ. ಜೊತೆಗೆ ಪ್ರಾಕ್ಟೀಸ್ ಕ್ವಶನ್ ರೂಪದಲ್ಲಿ ಕೂಡ ನಾವು ನಿಮ್ಗೆ ನೀಡಿರ್ತಕ್ಕಂಥದ್ದು. ಹಾಗಾಗಿ ದೋ ಇಟ್ ಸ್ಟ್ಯಾಟಿಕ್ ಇದ್ರ ಬಗ್ಗೆ ಕೂಡ ನೀವು ಉತ್ತರವನ್ನ ನೀಡಬಹುದಾಗಿತ್ತು ಸುಲಭವಾಗಿ ಮ್ಯಾಗಝಿನ್ ಅನ್ನ ಓದಿ ರಿವೈಸ್ ಮಾಡಿದ್ರೆ. ಮುಂದೆ ಈ ಕೆಳಗಿನ ಯಾವ ಯೋಜನೆಗಳು ಇಂಡಿಯಾದ ಬಯೋಫಿಯಲ್ ಪ್ರೋಗ್ರಾಮಿಗೆ ಅಸೋಸಿಯೇಟ್ ಆಗಿವೆ ಅಂದಾಗ ಇಲ್ಲಿರುವಂತ 5 ಯೋಜನೆಗಳ ಬಗ್ಗೆ ವಿಸ್ತೃತವಾಗಿ ಮ್ಯಾಗಝಿನ್ಸ್ ಗಳಲ್ಲಿ ಆಗಾಗ ನಾವು ಕಂಟೆಂಟ್ ಅನ್ನ ನೀಡಿರೋದ್ರಿಂದ ನೀವು ಈ ಪ್ರಶ್ನೆಗೂ ಸುಲಭವಾಗಿ ಉತ್ತರವನ್ನ ನೀಡಬಹುದಾಗಿತ್ತು. ಮುಂದೆ ಗಗನಯಾನ ಪ್ರೋಗ್ರಾಮ್ ನ ಬಗ್ಗೆ ಮಾತನಾಡ್ತಿದ್ದಾರೆ. ಇಲ್ಲಿ 22,300 ಮೈಲ್ಸ್ ಆರ್ 35,800 ಕಿಲೋಮೀಟರ್ ನಷ್ಟು ಆಲ್ಟಿಟ್ಯೂಡ್ ಅಂತ ಇದ್ದಾರೆ. ಆದ್ರೆ ಇಲ್ಲಿ 400 ಕಿಲೋಮೀಟರ್ ಆರ್ಬಿಟ್ ಅಂಡ್ ಸೇಫ್ಲಿ ರಿಟರ್ನಿಂಗ್ ದೆಮ್ ಟು ಅರ್ತ್ ಅಂತ ಹೇಳಿ ನೀಡಿರ್ತಕ್ಕಂಥದ್ದು. ಹಾಗಾಗಿ ಮೊದಲ ಹೇಳಿಕೆ ತಪ್ಪಾಗ್ತಾ ಇದ್ದು ನಮ್ಗೆ ಗೊತ್ತಾಗ್ತದೆ. ಇನ್ನ ಇಸ್ರೋ ಅನ್ನುವಂಥದ್ದು ಡ್ರಾಗ್ ಪ್ಯಾರಾಚೂಟ್ ಡೆಪ್ಲಾಯ್ಮೆಂಟ್ ಟೆಸ್ಟ್ ಅನ್ನ ಗಗನಯಾನ್ ಮಿಷನ್ ಗಾಗಿ ಮಾಡಿದೆ ಅಂದಾಗ ಅದ್ರ ಬಗ್ಗೆ ನಾವಿಲ್ಲಿ ಮಾಹಿತಿ ನಿಮ್ಗೆ ಕಾಣಿಸಿಲ್ಲ ಅಂದ್ರೂ ಕೂಡ SSLV ರಾಕೆಟ್ ಅಂತಾನೆ, SSLV ಅಲ್ಲ LVM-3 ಅನ್ನುವಂಥದ್ದು ನಮ್ಗೆ ಗೊತ್ತಿತ್ತು. ಹಾಗಾಗಿ ನಮ್ಗಿಲ್ಲಿ ಸ್ಟೇಟ್ಮೆಂಟ್ 3 ಸರಿ ಹೋಗ್ಬೇಕು, ಸ್ಟೇಟ್ಮೆಂಟ್ 1 ರಾಂಗ್ ಆಗ್ಬೇಕು ಅಂದ್ರೆ ಎ ರಾಂಗ್ ಅಂದ ತಕ್ಷಣ ನಮ್ಗೆ 2 ಎಲಿಮಿನೇಟ್ ಆಯ್ತು. ಅಂಡ್ ಸ್ಟೇಟ್ಮೆಂಟ್ 3 ಸರಿ ಇರಬೇಕು ಅಂದ ತಕ್ಷಣ ನಾವು ಬಿ ಅಂಡ್ ಸಿ ನ ತಗೊಳ್ಳೇಬೇಕಾಗ್ತಿತ್ತು. ಸರಿ ಉತ್ತರ ನಿಮ್ಗೆ ಸಿಕ್ಕ ಹೋಗ್ತಾ ಇತ್ತು. ಇನ್ನ ಮುಂದೆ ಮಾಯ್ಡಾಮ್ ಮತ್ತೆ ಸೇಕ್ರೆಡ್ ಎನ್ಸೆಂಬಲ್ಸ್ ಆಫ್ ಹೊಯ್ಸಳಾಸ್ ಮತ್ತೆ ಮಹಾಬೋಧಿ ಟೆಂಪಲ್ ಈ 3 ನೀಡಿ 2 ಇಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಗೆ ಆಡ್ ಆಗಿರೋದನ್ನ ತಿಳಿಸ್ತಾ ಇದ್ದಾರೆ. ಆದ್ರೆ ಈ ಮಹಾಬೋಧಿ ಟೆಂಪಲ್ ಕಾಂಪ್ಲೆಕ್ಸ್ ಅನ್ನುವಂಥದ್ದು ಇನ್ನು ಎಟ್ ಟು ಬಿ ಡಿಕ್ಲೇರ್ಡ್ ಆಸ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತಾನೆ. ಆದ್ರೆ ಈ ಹೇಳಿಕೆ ತಪ್ಪಾಗ್ತದೆ. ಯಾಕೆ ಅಂದ್ರೆ ನಾವು ನಿಮ್ಗೆ ಎ ಅಂಡ್ ಬಿ ಸರಿ ಉತ್ತರ ಆಗ್ತದೆ. ಯಾಕೆ ಅಂದ್ರೆ ನಾವಿಲ್ಲಿ ನಿಮ್ಗೆ ನೀಡ್ತಾ ಹೋಗಿದ್ದೇವೆ ಯಾವೆಲ್ಲ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ನ ಅಡಿಯಲ್ಲಿ ಇದಾವೆ ಭಾರತದಲ್ಲಿ ಅಂತ ನೀಡಿದೆ. ಮಹಾಬೋಧಿ ಟೆಂಪಲ್ ಕಾಂಪ್ಲೆಕ್ಸ್ ಕೂಡ ಇದೆ, ಸೇಕ್ರೆಡ್ ಎನ್ಸೆಂಬಲ್ಸ್ ಕೂಡ ಇದೆ. ಹಾಗಾಗಿ ನಿಮ್ಗೆ ಸರಿ ಉತ್ತರ ಇದರಿಂದ ಗೊತ್ತಾಗ್ತಿತ್ತು. ಇನ್ನ ಮೇಡಮ್ ಬಿಕಾಜಿ ಕಾಮಾ ಅವರ ಬಗ್ಗೆ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರೋದು. ಅಲ್ಲಿ ಮದರ್ ಆಫ್ ಇಂಡಿಯನ್ ರೆವಲ್ಯೂಷನ್ ಅವರು ಅಂತ ಹೇಳಿದ್ದಾರೆ. ಒಂದು ವಾಕ್ಯ ಅನ್ನುವಂಥದ್ದು ಸರಿ ಹೋಗ್ತಾ ಇತ್ತು. ಮತ್ತೊಂದು ವಾಕ್ಯದ ಬಗ್ಗೆ ಇಲ್ಲಿ ತಿಳಿಸಿಲ್ಲ ಅಂದ್ರೂ ಕೂಡ ನೀವು ಇಲ್ಲಿ ಏನ್ ಗಮನಿಸಬಹುದು ಅಂತ ಅಂದ್ರೆ ಭಾರತದ ಪ್ರಾಮಿನೆಂಟ್ ಪರ್ಸನಾಲಿಟೀಸ್ ಗಳನ್ನ ಕೂಡ ನಾವು ದೋ ಇಟ್ ಇಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಆಗಿದ್ರು ಈ ರೀತಿಯ ಎಲ್ಲ ಅಂಶಗಳು ನಮ್ಮಲ್ಲಿ ಕವರ್ ಆಗ್ತಾ ಹೋಗಿವೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ನ ಬಗ್ಗೆ ಮಾಹಿತಿಯನ್ನ ಕೇಳಿದಾಗ ಮಿಡಲ್ ಇನ್ಕಮ್ ಟ್ರ್ಯಾಪ್ ನಲ್ಲಿ ಇವತ್ತು ಭಾರತ ಇದೆ ಅನ್ನೋದನ್ನ ಈ ರಿಪೋರ್ಟ್ ಹೇಳಿದೆ ಅನ್ನುವಂಥದ್ದನ್ನ ಮತ್ತು ಮಿಡಲ್ ಇನ್ಕಮ್ ಟ್ರ್ಯಾಪ್ ಅಂದ್ರೆ ಏನು ಅನ್ನುವಂತ ಎಕ್ಸ್ಪ್ಲನೇಷನ್ ಅನ್ನ ಎಲ್ಲವನ್ನ ನಮ್ಮ ಮ್ಯಾಗಝಿನ್ ಒಳಗೊಂಡಿತ್ತು. ಆದ್ರೆ ಇಲ್ಲಿ ಸ್ಟೂಡೆಂಟ್ಸ್ ಅನ್ನ KPSC ಅನ್ನೋದು ಖಂಡಿತವಾಗ್ಲೂ ಕೂಡ ಫೂಲ್ ಮಾಡೋ ಪ್ರಯತ್ನ ಮಾಡಿದೆ. 108 ರಾಷ್ಟ್ರಗಳು ಅಂತ ಇರ್ಬೇಕಾಗ್ತಿತ್ತು ಮಿಡಲ್ ಇನ್ಕಮ್ ಕಂಟ್ರೀಸ್, ಇನ್ಸ್ಟೆಡ್ 118 ಅಂತ ನೀಡೋ ಮುಖಾಂತರ ಇಲ್ಲಿ ಸಾಕಷ್ಟು ಮಂದಿ ತಪ್ಪು ಮಾಡೋ ರೀತಿಯಾಗಿದೆ. ಆದ್ರೆ ಇದಕ್ ಬೇಕಿರುವಂತ ಎಲ್ಲ ಕಂಟೆಂಟ್ ಅನ್ನುವಂಥದ್ದು ನಮ್ಮ ಮ್ಯಾಗಝಿನ್ ಅಲ್ಲಿ ಇರ್ತಕ್ಕಂಥದನ್ನ ಕಾಣಬಹುದು. 108 MICS ಅಂತ ಹೇಳಿ ತಿಳಿಸಿರ್ತಕ್ಕಂಥದನ್ನ ನೋಡ್ಬಹುದು. ಇನ್ನ ಮುಂದಿನ ಪ್ರಶ್ನೆ GDP ಡಿಫ್ಲೇಟರ್ ನ ಬಗ್ಗೆ ಕೇಳಿದಾನೆ. ದೋ ಅಗೇನ್ ಇಟ್ ಇಸ್ ಅ ಸ್ಟ್ಯಾಟಿಕ್ ಎಕನಾಮಿಕ್ಸ್ ಕಾನ್ಸೆಪ್ಟ್ ಆಗಿದ್ರು ಕೂಡ ಇದರ ಬಗ್ಗೆ ಕಂಪ್ಲೀಟ್ ಆಗಿ ನಮ್ಮ ಮ್ಯಾಗಝಿನ್ ಅನ್ನುವಂಥದ್ದು ಕವರೇಜ್ ಅನ್ನ ನೀಡಿದೆ. ಖಂಡಿತವಾಗ್ಲೂ ಈ ಪ್ರಶ್ನೆಗೆ ನಿಮ್ಗೆ ಉತ್ತರ ಇಲ್ಲಿ ಸಿಕ್ಕ ಹೋಗ್ತಾ ಇತ್ತು. ಇನ್ನ ಅಜಂತಾದ ಮೋಸ್ಟ್ ಆಫ್ ದಿ ಪೇಂಟಿಂಗ್ಸ್ ಯಾವ ಸೆಕ್ಟಿಗೆ ಬಿಲಾಂಗಿಂಗ್ ಆಗಿದೆ ಅಂದ್ರೆ ಮಹಾಯಾನ ಸೆಕ್ಟ್ ಅನ್ನುವಂಥದ್ದು ಕೂಡ ಅದನ್ನ ಕೂಡ ಕವರ್ ಮಾಡಿದ್ದೇವೆ ನಮ್ಮ ಮ್ಯಾಗಝಿನ್ ನಲ್ಲಿ. ಮುಂದೆ ಯಾವ ಇಂಪಾರ್ಟೆಂಟ್ ಸಿಟೀಸ್ ಗಳಿಗೆ ಈ ಒಂದು ನದಿಗಳು ಅಸೋಸಿಯೇಟ್ ಆಗಿವೆ ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಎಷ್ಟು ಪೇರ್ ಸರಿ ಇದೆ ಅನ್ನುವಂಥದ್ದು ಕಾಣಬಹುದು. ನೈಲ್ ನದಿ ಅನ್ನುವಂಥದ್ದು ಅಹ್ರಮತ್ ಬ್ರಾಂಚ್ ಅಂತ ಕೂಡ ಏನ್ ಕರಿತೇವೆ, ಇದು ಪಿರಮಿಡ್ಸ್ ಇನ್ ಈಜಿಪ್ಟ್ ನೊಟ್ಟಿಗೆ ಇಟ್ ರ್ಯಾನ್ ಅನ್ನುವಂಥದ್ದು. ನೈಲ್ ನದಿ ಆಫ್ರಿಕಾ, ಜೊತೆಗೆ ಇದು ಬುರುಂಡಿಯಲ್ಲಿ ಅರಿಜಿನೇಟ್ ಆಗುತ್ತೆ ಅನ್ನುವಂಥದ್ದೆಲ್ಲವೂ ಕೂಡ ಕೇಪ್ ಟೌನ್ ತಪ್ಪಾಗ್ತದೆ. ಈ ರೀತಿ ನಿಮ್ಗೆ ಬೇರೆ ಬೇರೆ ರಿವರ್ಸ್ ಗಳಿಗೂ ಕೂಡ ಮಾಹಿತಿ ಸಿಗುತ್ತೆ. ಇಫ್ ನಾಟ್ ಆಲ್ ಅಟ್ಲೀಸ್ಟ್ 1 or 2 ಆಪ್ಷನ್ಸ್ ಗಳನ್ನ ಎಲಿಮಿನೇಟ್ ಮಾಡೋದಕ್ಕೆ ನಿಮ್ಗೆ ಖಂಡಿತ ಕೂಡ ಇದರಿಂದ ಸಾಧ್ಯ ಆಗ್ತಿತ್ತು. ಇನ್ನ ಇಲ್ಲಿ ಸ್ಟಾಲಾಗ್ಮೈಟ್ಸ್ ಓವಾಲಾಸ್ ಬಗ್ಗೆ ಕೇಳಿದ್ದಾರೆ. ಇದನ್ನ ನಾವೀಗಾಗಲೇ ನಿಮ್ಗೆ ಪ್ರಾಕ್ಟೀಸ್ ಕ್ವೆಶನ್ಸ್ ಗಳ ರೂಪದಲ್ಲಿ ನೀಡಿರ್ತಕ್ಕಂಥದನ್ನ ಕಾಣಬಹುದು. ಹಾಗಾಗಿ ನಿಮ್ಗೆ ರಿವಿಷನ್ ಗೆ ಅಥವಾ 1 or 2 ಆಪ್ಷನ್ಸ್ ಗಳನ್ನ ಎಲಿಮಿನೇಟ್ ಮಾಡೋದಕ್ಕೆ ಈ ಪ್ರಶ್ನೆಯಿಂದ ಸಾಧ್ಯ ಆಗ್ತಿತ್ತು. ಇನ್ನ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ ರೆವಿನ್ಯೂ ಡೆಫಿಸಿಟ್ ಆಗ್ಬಹುದು, ಫಿಸ್ಕಲ್ ಡೆಫಿಸಿಟ್ ಆಗ್ಬಹುದು, ಇದ್ರ ಬಗ್ಗೆ ಡೆಫಿನೇಷನ್ಸ್ ಗಳ ರೀತಿಯಲ್ಲಿ ನೀಡಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಸುಲಭವಾಗಿ ನಿಮಗೆ ನೆನಪಿನಲ್ಲಿ ಇಡೋ ರೀತಿಯಲ್ಲಿ ಎಲ್ಲ ಟರ್ಮಿನಾಲಜೀಸ್ ಮತ್ತು ಅದರ ಡೆಫಿನೇಷನ್ಸ್ ಮತ್ತು ಅದರ ಫಾರ್ಮುಲಾವನ್ನ ಕೂಡ ಒಂದೆಡೆಯಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಒಂದೆಡೆಯಲ್ಲಿ ಪಿಕ್ಚೋರಿಯಲ್ ಆಗಿ ನಿಮ್ಗೆ ಸ್ಪಷ್ಟವಾಗಿ ನೀಡಿದ್ದೇವೆ. ಇದರಿಂದ ನಿಮ್ಗೆ ಖಂಡಿತವಾಗ್ಲೂ ಒಂದು ಕಾನ್ಸೆಪ್ಚುಯಲ್ ಕ್ಲಾರಿಟಿ ಅನ್ನುವಂಥದ್ದು ಈ ರೀತಿ ಓದಿದಾಗ ದೊರಕ್ತಾ ಹೋಗುತ್ತೆ. ಇಟ್ ಇಸ್ ನಾಟ್ ಜಸ್ಟ್ ಫಾರ್ ಪ್ರಿಲಿಮ್ಸ್, ಮೇನ್ಸ್ಗೂ ಕೂಡ ಈ ರೀತಿ ನೀವು ಕಂಟೆಂಟ್ ಅನ್ನ ಓದಿದಾಗ ಖಂಡಿತವಾಗ್ಲೂ ಬಹಳ ಉಪಯೋಗ ಆಗ್ತದೆ. ಈ ರೀತಿ ನಿಮ್ಗೆ ನಮ್ಮ ಮ್ಯಾಗಝಿನ್ಸ್ ಗಳು ಮೇನ್ಸ್ಗೂ ಕೂಡ ಪೂರಕವಾಗಿ ನಿಮ್ಗೆ ಕೆಲಸ ಮಾಡುತ್ತೆ. ಇಷ್ಟು ದಿನ ಓದಿ ರಿವಿಷನ್ ಮಾಡಿರೋಂಥವ್ರಿಗೆ
ಮೇನ್ಸಿಗೂ ಕೂಡ ಇದು ಸಾಕಷ್ಟು ಉಪಯೋಗ ಆಗ್ತಾ ಇದೆ. ಈ ಪ್ರಶ್ನೆಗೂ ಉತ್ತರವನ್ನ ನೀವು ಇದರಿಂದ ನೀಡಬಹುದಾಗಿತ್ತು. ಮುಂದೆ ಲ್ಯಾಂಡ್ ಫಾರ್ಮ್ಸ್ ಆರ್ ಫಾರ್ಮ್ಡ್ ಬೈ ವಿಂಡ್ ಡೆಪೋಸಿಷನ್ ಅಂತ ಹೇಳ್ತಾ ಇದ್ದೇನೆ. ಈ ಕೆಳಗಿನ ಯಾವುವು ಅಂತ ಕೇಳ್ತಿದ್ದಾನೆ. ಇವೆಲ್ಲವನ್ನ ನಾವು ಎಕ್ಸ್ಪ್ಲೈನ್ ಮಾಡಿದ್ದೇವೆ. ಈ ಎಕ್ಸ್ಪ್ಲನೇಷನ್ ನ ಮುಖಾಂತರ ನಿಮ್ಗೆ ಉತ್ತರ ಸಿಕ್ ಹೋಗ್ತಾ ಇತ್ತು. ಇನ್ನ ಬ್ಲೂ ಹೆಲ್ಮೆಟ್ಸ್ ಅನ್ನೋದು ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ ಪರೀಕ್ಷೆಗೆ ಅನ್ನೋದನ್ನ ಗುರುತಿಸಿ ನಾವೀಗಾಗಲೇ ಅದನ್ನ ಪ್ರಾಕ್ಟೀಸ್ ಕ್ವಶನ್ ರೂಪದಲ್ಲಿ ನಿಮ್ಗೆ ನೀಡಿದ್ದೇವೆ. ಹಾಗಾಗಿ ನಿಮ್ಗೆ ಇದು ಗೊತ್ತಾಗ್ತಾ ಇತ್ತು, UN ಮಿಲಿಟರಿ ಪರ್ಸನಲ್ ಫಾರ್ ಪೀಸ್ ಕೀಪಿಂಗ್ ಮಿಷನ್ಸ್ ಅನ್ನುವಂಥದ್ದು. ಇನ್ನ ಮುಂದಿನ ಪ್ರಶ್ನೆ ನೋಡಿ, ಇಂಥ ಪ್ರಶ್ನೆಗಳನ್ನ ಕೂಡ ಉತ್ತರವನ್ನ ನೀಡುವಂತೆ ನಮ್ಮ ಮ್ಯಾಗಝಿನ್ ಅನ್ನುವಂಥದ್ದು ನಿಮ್ಗೆ ಕಂಟೆಂಟ್ ಅನ್ನ ನೀಡಿದೆ. ಕೋಹ್ಯಾಬಿಟೇಷನ್ ಅಂದ ತಕ್ಷಣ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಏನಿದು ನಾವು ಕೇಳೇ ಇಲ್ಲ ಅನ್ನುವಂತೆ ಆಗಿದೆ. ಆದ್ರೆ ಅದನ್ನು ಕೂಡ ನಾವಿಲ್ಲಿ ನೀಡಿದ್ದೇವೆ. ಕೋಹ್ಯಾಬಿಟೇಷನ್ ಅನ್ನೋದು ಇದೊಂದು ಪೊಲಿಟಿಕಲ್ ಸಿಚುಯೇಷನ್ ಆಗಿದ್ದು ಫ್ರಾನ್ಸ್ ನಲ್ಲಿ ಅರೈವ್ ಆಗುತ್ತೆ. ಆಗ ಯಾವಾಗ ಅಂತ ಅಂದ್ರೆ ಪ್ರೆಸಿಡೆಂಟ್ ಮತ್ತು ಪ್ರೈಮ್ ಮಿನಿಸ್ಟರ್ ಇಬ್ರು ಕೂಡ ಅಪೋಸಿಂಗ್ ಪೊಲಿಟಿಕಲ್ ಪಾರ್ಟೀಸ್ ಗಳಿಂದ ಬಂದಂತ ಸಂದರ್ಭದಲ್ಲಿ ಅನ್ನುವಂಥದ್ದು. ಹಾಗಾಗಿ ಹೇಳಿಕೆ ಒಂದು ಸರಿಯಾಗ್ತದೆ. ಎರಡನೇ ಹೇಳಿಕೆಯಲ್ಲಿ ನೆವರ್ ಅನ್ನುವಂತ ಒಂದು ಎಕ್ಸ್ಟ್ರೀಮ್ ಪದವನ್ನ ಬಳಸಿದ್ದಾನೆ. ಇನ್ ದ ಹಿಸ್ಟ್ರಿ ಆಫ್ ದ ಫಿಫ್ತ್ ರಿಪಬ್ಲಿಕ್ ದೇರ್ ಹ್ಯಾಸ್ ನೆವರ್ ಬೀನ್ ಅ ಕೋಹ್ಯಾಬಿಟೇಷನ್ ಇನ್ ಫ್ರಾನ್ಸ್ ಅಂತ ಹೇಳಿ ಒಂದಷ್ಟು ಸ್ಮಾರ್ಟ್ನೆಸ್ ಅನ್ನ ಬಳಸಿದ್ರೆ ಅಥವಾ ನಿಮಗೆ ಒಂದ್ ಸ್ವಲ್ಪ ಬೇರೆ ಕಡೆ ಎಲ್ಲಿಯಾದ್ರೂ ಓದಿರೋದು ನಿಮ್ಗೆ ಹೆಲ್ಪ್ಫುಲ್ ಆಗಿದ್ರೆ ಇಲ್ಲಿ ನೀವು ಸರಿಯಾಗಿ ಇಲ್ಲಿ ನಿಮ್ಗೆ ಮೊದಲನೇ ಹೇಳಿಕೆ ಸರಿ ಇದೆ ಅನ್ನುವಂಥದ್ದು ಗೊತ್ತಾಗ್ತಿತ್ತು. ಇಲ್ಲ ಅಂದ್ರೂ ಕೂಡ ನಿಮ್ಗೆ ಈ ಹೇಳಿಕೆ ಬಗ್ಗೆ ಯಾವುದೇ ಐಡಿಯಾ ಇಲ್ಲ ಅಂದ್ರೂ ಎರಡು ಹೇಳಿಕೆಗಳನ್ನ ಆದ್ರೂ ಕೂಡ ನೀವು ಎಲಿಮಿನೇಟ್ ಮಾಡಬಹುದಾಗಿತ್ತು. ಬಿ ಅನ್ನೋದು ರಾಂಗ್ ಆಗ್ತಿತ್ತು, ನಾರ್ ಎ ಅಂಡ್ ಬಿ ಅನ್ನುವಂಥದ್ದು ರಾಂಗ್ ಆಗ್ತಿತ್ತು. ಯಾಕಂದ್ರೆ ಎ ಸರಿ ಇದೆ ಅನ್ನೋದು ನಿಮ್ಗೆ ನಮ್ಮ ಮ್ಯಾಗಝಿನ್ ಇಂದ ಗೊತ್ತಾಗ್ತಿತ್ತು. ಮುಂದೆ ಈ ಗೋಲ್ಡನ್ ಹೈಟ್ಸ್, ಅಭಯ್ ಬಾರ್ಡರ್, ನಗೋನಾ ಕಾರವಾಕ್ ಇವುಗಳ ಬಗ್ಗೆ ಕೇಳಿದಾನೆ. ಡಿಸ್ಪ್ಯೂಟೆಡ್ ಏರಿಯಾಸ್ ಗಳ ಬಗ್ಗೆ ಇದೆಲ್ಲದ್ರ ಬಗ್ಗೆ ಕಾಣ್ಬೋದು ನೀವು. ನಾವು ಕವರ್ ಮಾಡಿದ್ದೇವೆ ಎಲ್ಲೆಲ್ಲಿ ಈ ವಿಚಾರಗಳು ಬರುತ್ತೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತದೆ. ಇಲ್ಲಿ ಅದು ಕೂಡ ಮ್ಯಾಪ್ಸ್ ನ ರೂಪದಲ್ಲಿ ನಿಮಗೆ ನೀಡಿರೋದ್ರಿಂದ ಇನ್ನಷ್ಟು ಹೆಲ್ಪ್ ಆಗ್ತಾ ಇತ್ತು. ಇಲ್ಲಿ ಅಭಯ್ ಬಾರ್ಡರ್ ಅಂದಾಕ್ಷಣ ನಾವಿಲ್ಲಿ ಅಭಯ್ ರೀಜನ್ ಆಫ್ ಸುಡಾನ್ ಆಸ್ ಪಾರ್ಟ್ ಆಫ್ ದಿ ಇಂಡಿಯನ್ ಬಟಾಲಿಯನ್ ಇಂದ UN ಈ ರೀತಿ ನೀಡ್ತಾ ಹೋಗಿದ್ದೇವೆ. ಇದು ನೀಡಿರ್ತಕ್ಕಂಥದ್ದು ಇರಾನ್ ಅಂಡ್ ಇರಾಕ್ ಅನ್ನೋದು ತಪ್ಪಾಗ್ತದೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗುತ್ತೆ. ಆ ರೀತಿ ನಾವಿಲ್ಲಿ ನೋಡ್ತಾ ಹೋದಾಗ ನಿಮ್ಗೆ ಇಲ್ಲಿ ಉತ್ತರ ಅನ್ನುವಂಥದ್ದು ದೊರೀತಾ ಇತ್ತು. ಮುಂದೆ ನಾವು ನೋಡೋದಾದ್ರೆ ಇಲ್ಲಿ ಗೋಲ್ಡನ್ ಹೈಟ್ಸ್, ಅಭಯ್ ರೀಜನ್ ಮತ್ತು ನಗಾರ್ನೋ ಕಾರಬಾಕ್ ನ ಬಗ್ಗೆ ಕೂಡ ಮಾಹಿತಿ ನಿಮ್ಗೆ ನೀಡ್ತಾ ಹೋಗಿದ್ದೇವೆ. ಹಾಗಾಗಿ ನಿಮ್ಗೆ ಇಲ್ಲಿ ಯಾವ್ದು ಸರಿ ಇದೆ, ಎಷ್ಟು ಸರಿ ಇವೆಲ್ಲವೂ ಕೂಡ ಗೊತ್ತಾಗ್ತಾ ಇತ್ತು. ಮುಂದೆ UK ಅನ್ನೋದು ಚಾಗೋಸ್ ಆರ್ಚಿಪಿಲಾಗವನ್ನ ಇತ್ತೀಚೆಗೆ ಯಾವ ಕಂಟ್ರಿಗೆ ನೀಡಿದೆ ಅಂದಾಗ ಮಾರಿಷಿಯಸ್ ಇದಕ್ಕೆ ಉತ್ತರ ಆಗ್ತದೆ. ಅದನ್ನ ಕೂಡ ನಾವಿಲ್ಲಿ ನಿಮ್ಗೆ ಕಂಟೆಂಟ್ ಅನ್ನ ಕವರ್ ಮಾಡಿದ್ದೇವೆ. ನ್ಯಾಟೋ +5 ನ ಬಗ್ಗೆ ಕೇಳಿದ್ದಾರೆ. ನ್ಯಾಟೋ +5 ಅಂದಾಗ ನ್ಯಾಟೋ ಪ್ಲಸ್ ನಲ್ಲಿ ಬರುವಂತ ಕಂಟ್ರೀಸ್ ಗಳನ್ನ ಗುರುತಿಸಬೇಕು. ಇಸ್ರೇಲ್, ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ. ಇಲ್ಲಿ ನ್ಯಾಟೋ ಪ್ಲಸ್ ನಲ್ಲಿ US ಅಲೈಸ್ ಬರುವಂತ 5 ಕಂಟ್ರೀಸ್ ಯಾವ್ದು ಅಂದ್ರೆ ನ್ಯೂಜಿಲೆಂಡ್, ಸೌತ್ ಕೊರಿಯಾ, ಜಪಾನ್, ಇಸ್ರೇಲ್ ಮತ್ತು ಆಸ್ಟ್ರೇಲಿಯಾ ಎಲ್ಲವನ್ನ ಮ್ಯಾಗಝಿನ್ ಅನ್ನುವಂಥದ್ದು ಕವರ್ ಮಾಡಿದೆ. ಮುಂದೆ ಇಲ್ಲಿ ಇರಾನ್ ನೊಟ್ಟಿಗೆ ಟೆರಿಟೋರಿಯಲ್ ಲ್ಯಾಂಡ್ ಬಾರ್ಡರ್ಸ್ ಗಳನ್ನ ಹೊಂದಿರತಕ್ಕಂತ ಕಂಟ್ರೀಸ್ ಯಾವುದು ಅಂದಾಗ ನೀವು ಇಲ್ಲಿ ಕಾಣಬಹುದು ಪಿಕ್ಚೋರಿಯಲ್ ಆಗಿ ಟೆರಿಟೋರಿಯಲ್ ಲ್ಯಾಂಡ್ ಬಾರ್ಡರ್ಸ್ ಗಳನ್ನ ನಿಮ್ಗೆ ತಿಳಿಸಿದ್ದೇವೆ. ಜೊತೆಗೆ ಯಾವೆಲ್ಲ ಕವರ್ ಮಾಡ್ತವೆ ಕಂಟ್ರೀಸ್ ಗಳು ಇವೆಲ್ಲವನ್ನ ನಾವು ನಿಮ್ಗೆ ನೀಡ್ತಾ ಹೋಗಿದ್ದೇವೆ. ವೆಸ್ಟ್ ಅಲ್ಲಿ ಯಾವ್ದು ಬರುತ್ತೆ, ಈಸ್ಟ್ ಅಲ್ಲಿ ಯಾವ್ದು ಬರುತ್ತೆ ಎಲ್ಲವನ್ನ ನೀಡಿದ್ದೇವೆ ಕಂಟೆಂಟ್ ನಲ್ಲಿ. ಸೆಕ್ಷನ್ 6A ಆಫ್ ಸಿಟಿಸನ್ಶಿಪ್ ಆಕ್ಟ್ 1955 ಅನ್ನುವಂಥದ್ದು ಸುದ್ದಿಯಲ್ಲಿತ್ತು. ಅದನ್ನ ಕೂಡ ನಾವಿಲ್ಲಿ ನಿಮ್ಗೆ ಕವರ್ ಮಾಡಿದ್ದೇವೆ. ಬಾಂಗ್ಲಾದೇಶಿಂದ 1966 ಜಾನ್ 1 ಮುಂಚಿತವಾಗಿ ಅರೈವ್ ಆಗಿರೋದು ಈ ಹೇಳಿಕೆಗಳೇನಿದೆ ಇದರ ಬಗ್ಗೆ ನಾವು ನಿಮ್ಗೆ ಸ್ಪಷ್ಟವಾಗಿ ಮಾಹಿತಿಯನ್ನ ನೀಡ್ತಾ ಹೋಗಿದ್ದೇವೆ. ಅಸ್ಸಾಮಿಗೆ ಬಂದಿರತಕ್ಕಂಥದ್ದು ಈ ಪ್ರಶ್ನೆಗೂ ಕೂಡ ಉತ್ತರವನ್ನ ನೀಡಬಹುದಾಗಿತ್ತು. ಇನ್ನ ಇಲ್ಲಿ ಪ್ರೆಸಿಡೆಂಟ್ ನ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಇಂಪೀಚ್ಮೆಂಟ್ ಪ್ರೋಸೆಸ್ ನ ಬಗ್ಗೆ. ಇಂಪೀಚ್ಮೆಂಟ್ ಪ್ರೋಸೆಸ್ ಅನ್ನೋದು ಅಥವಾ ಪ್ರೆಸಿಡೆಂಟ್ ವಿಚಾರ ಇದು ಪೊಲಿಟಿಯಲ್ ಬರುವಂತದ್ದು ಸ್ಟಾಟಿಕ್ ಕಂಟೆಂಟ್ ಆಗಿದ್ರು ಕೂಡ ಇದ್ರ ಬಗ್ಗೆ ಕೂಡ ನಾವು ನಿಮ್ಗೆ ಡೀಟೈಲ್ ಆಗಿ ಮಾಹಿತಿಯನ್ನ ಕವರ್ ಮಾಡಿದ್ದೇವೆ ಮ್ಯಾಗಝಿನ್ ಅಲ್ಲಿ. ಅಲ್ಲಿಂದ ನೀವು ಇದಕ್ಕೂ ಕೂಡ ಉತ್ತರವನ್ನ ನೀಡಬಹುದಾಗಿತ್ತು. ಮುಂದೆ ಇನ್ಶೂರೆನ್ಸ್ ಪೆನೆಟ್ರೇಷನ್ ಆಫ್ ನಾನ್ ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ ಇಸ್ ಮೋರ್ ಅಂತ ಹೇಳಿರುವಂತಹ ಹೇಳಿಕೆ ಇದು ತಪ್ಪಾಗ್ತದೆ. ಈ ಹೇಳಿಕೆಗೂ ಕೂಡ ನಾವಿಲ್ಲಿ ನೀವು ಕಾಣಬಹುದು ಲೈಫ್ ಇನ್ಶೂರೆನ್ಸ್ ಎಷ್ಟರ ಮಟ್ಟಿಗೆ ಹೆಚ್ಚಿನದಾಗಿ ಇದೆ ಪೆನೆಟ್ರೇಷನ್ ಭಾರತದಲ್ಲಿ ಇವೆಲ್ಲವನ್ನ ನಾವು ಹೇಳ್ತಾ ಹೋಗಿದ್ದೇವೆ. ಹಾಗಾಗಿ ಈ ಹೇಳಿಕೆ ತಪ್ಪು ಅಂತ ಗೊತ್ತಾಗ್ತಿತ್ತು. ಎರಡನೇ ಹೇಳಿಕೆ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇದೆ, ಇದನ್ನು ಕೂಡ ನಾವಿಲ್ಲಿ ತಿಳಿಸ್ತಾ ಹೋಗಿದ್ದೇವೆ. ಯಾಕೆಂದ್ರೆ ಅದೇ ಸುದ್ದಿಯಿಂದನೇ ನಾವು ಶುರು ಮಾಡಿರ್ತಕ್ಕಂಥದ್ದು. ಇನ್ನ ಮುಂದಿನ ಪ್ರಶ್ನೆಯಲ್ಲಿ PM ಡಿವೈನ್ ನ ಬಗ್ಗೆ ಕವರೇಜ್ ಅನ್ನ ನೀಡಿದ್ದೇವೆ. ಸರಿಯಾದ ಉತ್ತರ ಆಗ್ತಾ ಇತ್ತು, ಸುಲಭವಾಗಿ ಉತ್ತರ ಸಿಗ್ಬೇಕಾಗ್ತಿತ್ತು. ಮುಂದೆ ಈ ರೀತಿ ಮರುನಾಮಕರಣವನ್ನ ಮಾಡಿರೋದ್ರ ಕುರಿತಂತೆ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಎಷ್ಟು ಸ್ಪಷ್ಟವಾಗಿ ಇಮೇಜ್ ಅನ್ನ ನೀಡಿ ಓಲ್ಡ್ ನೇಮ್ ಏನು, ನ್ಯೂ ನೇಮ್ ಏನು ಎಷ್ಟು ಚೆನ್ನಾಗಿ ನೀವು ನೆನ್ಪಿಟ್ಕೊಳ್ಬಹುದಾಗಿತ್ತು. ಎಲ್ಲವನ್ನ ನಾವು ನಿಮ್ಗೆ ಮ್ಯಾಗಝಿನ್ ಅಲ್ಲಿ ನೀಡಿದ್ದೇವೆ. ಪೋರ್ಟ್ ಬ್ಲೇರ್ ಅನ್ನ ವಿಜಯಪುರಂ ಅಂದಿರೋದಾಗಿರ್ಬಹುದು ಮತ್ತು ರೀಸೆಂಟ್ ಆಗಿ ರೀನೇಮ್ ಆಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಮ್ಯಾಗಝಿನ್ ಅನ್ನೋದು ಕವರ್ ಮಾಡಿದೆ. ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳಿ ಅವರ ಲಿಗಸಿಯನ್ನ ಹಾನರ್ ಮಾಡೋದಕ್ಕೆ ಇಲ್ಲಿ ಕೆಲವೊಂದು ಐಲ್ಯಾಂಡ್ಸ್ ಗಳನ್ನ ಹೆಸರು ಬದಲಾಯಿಸಿರ್ತಕ್ಕಂಥದ್ದು ಎಲ್ಲವನ್ನ ತಿಳಿಸಿದ್ದೇವೆ. ಹಾಗಾಗಿ ನಿಮ್ಗೆ ಇದು ಉತ್ತರ ಅನ್ನುವಂಥದ್ದು ಸಿಕ್ ಹೋಗ್ತಾ ಇತ್ತು. ಇನ್ನ ಸ್ನೋ ಬ್ಲೈಂಡ್ ಅನ್ನೋದು ಒಂದು ಮಾಲ್ವೇರ್ ಅಂತ ಹೇಳಿ ನಾವು ಹೆಡ್ಡಿಂಗ್ ನಲ್ಲೇ ಸ್ನೋ ಬ್ಲೈಂಡ್ ಮಾಲ್ವೇರ್ ಅಂತ ನೀಡಿರೋದ್ರಿಂದಾಗಿ ಇವೆಲ್ಲವೂ ಏನು ಅಂದಾಗ ಮಾಲ್ವೇರ್ ಅನ್ನೋದು ಗೊತ್ತಾಗ್ತಿತ್ತು. ಮುಂದೆ ಡೆಫಿಸಿಟ್ ಫಿನಾನ್ಸಿಂಗ್ ನ ಬಗ್ಗೆ ಕೇಳಿದಾನೆ. ಇದನ್ನ ನಾವು ಟೆಸ್ಟ್ ಸೀರೀಸ್ ನಲ್ಲಿ ಒಂದು ಕ್ವೆಶ್ಚನ್ ರೂಪದಲ್ಲಿ ಕೇಳಿದ್ವಿ. ಹಾಗಾಗಿ ಇದು ನಿಮ್ಗೆ ಹೆಲ್ಪ್ ಆಗ್ತಿತ್ತು ಆಪ್ಷನ್ಸ್ ಗಳನ್ನ ಎಲಿಮಿನೇಟ್ ಮಾಡೋದಕ್ಕೆ.
ಮುಂದೆ ಕೋಲ್ಡ್ ಕರೆಂಟ್ಸ್ ನ ಬಗ್ಗೆ ಕೇಳಿದಾನೆ. ಇಲ್ಲಿ ನೀವು ಕಾಣಬಹುದು ಈ ಇಮೇಜ್ ನಲ್ಲಿ ಕೋಲ್ಡ್ ಕರೆಂಟ್ಸ್ ಇವೆಲ್ಲದ್ರ ಬಗ್ಗೆ ಮಾಹಿತಿ ಇದೆ. ಜೊತೆಗೆ ಈ ಕಂಟೆಂಟ್ ಅನ್ನ ಉಪಯೋಗಿಸಿ ನೀವು ಆಪ್ಷನ್ಸ್ ಗಳನ್ನ ಎಲಿಮಿನೇಟ್ ಮಾಡಬಹುದಾಗಿತ್ತು. ಇನ್ನು ಇಲ್ಲಿ ಒಂದು ಪ್ರೋಸೆಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಇದೇನು ಅಂತ ಹೇಳಿ ಕೇಳಿದಾನೆ. ಇದು ಫುಜಿವಾರ ಎಫೆಕ್ಟ್ ಆಗುತ್ತೆ. ಇದ್ರ ಬಗ್ಗೆ ಕೂಡ ನಾವಿಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೇವೆ. ಈಗಾಗಲೇ ನಮ್ಮ ಮ್ಯಾಗಝಿನ್ ಈ ಒಂದು ಮಾಹಿತಿಯನ್ನು ಒಳಗೊಂಡಿತ್ತು. ಇನ್ನು ಕೆಸ್ಲರ್ ಸಿಂಡ್ರೋಮ್ ಅಂತೂ ಕನಿಷ್ಠ ಪಕ್ಷ 2-3 ಬಾರಿ ನಮ್ಮ ಮ್ಯಾಗಝಿನ್ ನಲ್ಲಿ ಕವರ್ ಆಗಿದೆ. ಟೆಸ್ಟ್ ಸೀರೀಸ್ ನಲ್ಲೂ ಕ್ವಶನ್ ಕವರ್ ಆಗಿದೆ ಸಾಕಷ್ಟು ಬಾರಿ. ಹಾಗಾಗಿ ನಿಮ್ಗೆ ಐದರ್ ಕೆಸ್ಲರ್ ಸಿಂಡ್ರೋಮ್ ಅಲ್ಲ ಅನ್ನುವಂತ ಕಂಟೆಂಟ್ ಕೂಡ ನಿಮ್ಗೆ ಇಲ್ಲಿ ಸಿಕ್ಕಿದೆ. ಫುಜಿವಾರ ಎಫೆಕ್ಟ್ ಅನ್ನು ಕೂಡ ನಾವು ಕವರ್ ಮಾಡಿದ್ದೇವೆ. ಹಾಗಾಗಿ ನಿಮ್ಗೆ ಇದು ಸುಲಭ ಆಗ್ಬೇಕಾಗಿತ್ತು. ಇನ್ನ ಮುಂದಿನ ಪ್ರಶ್ನೆ, ಬುದ್ಧಿಸ್ಟ್ ಕೌನ್ಸಿಲ್ ಯಾವ ಬುದ್ಧಿಸ್ಟ್ ಕೌನ್ಸಿಲ್ ನಲ್ಲಿ ಮಹಾಯಾನ ಹೀನಯಾನ ಅನ್ನೋದನ್ನ ನಾವು ಈ 2 ಗುಂಪುಗಳಾಗಿ ರೆಕಗ್ನೈಸ್ ಮಾಡಿದ್ದೇವೆ ಅಂದಾಗ 4th ಬುದ್ಧಿಸ್ಟ್ ಕೌನ್ಸಿಲ್ ಅನ್ನೋದು ನಿಮ್ಗೆ ಇಲ್ಲಿ ನೋಡಿ ಒಂದೇ ಪುಟದಿಂದ ನಿಮ್ಗೆ ಮಾಹಿತಿ ಸಿಕ್ಕೋಗುತ್ತೆ. ಈ ಕಂಟೆಂಟ್ ಅನ್ನುವಂಥದ್ದು ನಿಮ್ಗೆ ಬಹಳ ಉಪಯೋಗ. ಯಾಕೆಂದ್ರೆ ಒಂದಲ್ಲ ಒಂದು ಪರೀಕ್ಷೆಗಳಲ್ಲಿ ಇದಕ್ಕೆ ಸಂಬಂಧಿಸಿದಂತ ಒಂದಲ್ಲ ಒಂದು ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾನೆ. ಬುದ್ಧಿಸ್ಟ್ ಕೌನ್ಸಿಲ್ ಇಸ್ ವೆರಿ ಇಂಪಾರ್ಟೆಂಟ್ ಏರಿಯಾ ಆಗ್ತದೆ ಹಲವಾರು ಪರೀಕ್ಷೆಗಳಿಗೆ. ಇವೆಲ್ಲವನ್ನ ಒಂದೆಡೆಯಲ್ಲಿ ಇಂಪಾರ್ಟೆಂಟ್ ಇರುವಂತದನ್ನೆಲ್ಲ ಒಂದ್ ರೀತಿಯ ಕ್ರಕ್ಸ್ ಅನ್ನ ನಾವಿಲ್ಲಿ ನಿಮ್ಗೆ ನೀಡಿರ್ತಕ್ಕಂಥದ್ದು. ಹಾಗಾಗಿ ಇದು ಇಲ್ಲಿ ನಿಮ್ಗೆ ಉಪಯೋಗ ಆಗಿದೆ. ಇವನ್ ದೋ ಇಟ್ ಸ್ಟ್ಯಾಟಿಕ್ ಹಿಸ್ಟ್ರಿ ಪಾರ್ಟ್ ಆದ್ರೂ ಕೂಡ ನಿಮ್ಗೆ ಈ ಕರೆಂಟ್ ಅಫೇರ್ಸ್ ಇನ್ ಮ್ಯಾಗಝಿನ್ ಅಲ್ಲಿ ಮಾಹಿತಿ ದೊರಕಿದೆ. ಹಾಗೆ ಇಲ್ಲಿ ಇವಿಎಂಸ್ ಗಳ ಬಗ್ಗೆ ಮತ್ತು ವಿವಿಪ್ಯಾಟ್ ನ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾನೆ. ಮೊದಲ ಬಾರಿಗೆ ಇವಿಎಂ ಅನ್ನ 1982 ನಲ್ಲಿ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ಅನ್ನುವಂತ ಹೇಳಿಕೆ ಸರಿ ಇದೆ. ಇವಿಎಂ ಮತ್ತು ವಿವಿಪ್ಯಾಟ್ ಗೆ ಎಕ್ಸ್ಟರ್ನಲ್ ಪವರ್ ಸಪ್ಲೈ ಬೇಡ ಅಂತ ಹೇಳಿರುವಂತ ಹೇಳಿಕೆ ಸರಿ ಇದೆ. ಒಂದು ಯೋಚನೆ ಮಾಡಿ, ಒಂದು ಎಲೆಕ್ಷನ್ ನಡೆಯುವಂತ ಸಂದರ್ಭದಲ್ಲಿ ಒಂದು ವೇಳೆ ಎಕ್ಸ್ಟರ್ನಲ್ ಪವರ್ ಸಪ್ಲೈನ ಮೇಲೆ ರಿಲೇ ಆಗಿ ನಾವು ಇವಿಎಂ ಅನ್ನ ವರ್ಕ್ ಮಾಡ್ಲಿ ಅಂತ ಕೂತ್ವಿ ಅಂದ್ರೆ ವಾಟ್ ಇಫ್ ದ ಪವರ್ ಸಪ್ಲೈ ಸ್ಟಾಪ್ಸ್? ಹಾಗಾಗಿ ಈ ಹೇಳಿಕೆ ಖಂಡಿತವಾಗ್ಲೂ ಕೂಡ ಸರಿಯಾಗುತ್ತೆ ಅನ್ನೋದು ನಮಗೆ ಗೊತ್ತಾಗ್ಬೇಕು ಈ ಪರೀಕ್ಷೆಗಳಿಗೆ ಸಿದ್ಧರಾಗುವಾಗ. ಇನ್ನ ಇಲ್ಲಿರ್ತಕ್ಕಂಥ 2 ಹೇಳಿಕೆಗಳು ತಪ್ಪಾಗುತ್ತೆ. ಇದ್ರ ಬಗ್ಗೆ ಕೂಡ ನಾವು ಮಾಹಿತಿಯನ್ನ ಕವರ್ ಮಾಡಿದ್ದೇವೆ ಮ್ಯಾಗಝಿನ್ ನಲ್ಲಿ. ಹಾಗಾಗಿ ಇದು ನಮ್ಗೆ A and B ಅನ್ನುವಂಥದ್ದು ಸರಿ ಉತ್ತರ ನಿಮಗೆ ಸಿಕ್ಕೋಗ್ಬೇಕಾಗಿತ್ತು. ಮುಂದೆ ಇಲ್ಲಿ ಮಿಷನ್ ಶಕ್ತಿಯ ಬಗ್ಗೆ ಕೇಳಿದಾನೆ. ಕಂಪ್ಲೀಟ್ ಕವರೇಜ್ ಅನ್ನ ನೀಡಿದ್ದೇವೆ. ಸಂಬಾಲ್ ಏನು, ಸಾಮರ್ಥ್ಯ ಏನು, ಮಿಷನ್ ಶಕ್ತಿ ಯಾವುದ್ರ ಬಗ್ಗೆ ಇದೆ. ಹಾಗಾಗಿ ಆಲ್ ಆಫ್ ದಿ ಅಬೋವ್ ಅನ್ನೋದು ಸರಿ ಉತ್ತರ ಆಗ್ತದೆ, ನಿಮಗೆ ಗೊತ್ತಿರ್ಬೇಕು. ಮುಂದೆ ದೋಹಾ ಪ್ರೋಸೆಸ್ ನ ಬಗ್ಗೆ ಕೇಳಿದಾನೆ. ಇಸ್ತಾನ್ಬುಲ್ ಪ್ರೋಸೆಸ್ ಹಾಗೆ ಮಾಸ್ಕೋ ಫಾರ್ಮ್ಯಾಟ್ ಇವೆಲ್ಲವೂ ಕೂಡ ಪೀಸ್ಫುಲ್ ಅಂಡ್ ಪ್ರಾಸ್ಪರಸ್ ಅಫ್ಘಾನಿಸ್ತಾನ ಬಗ್ಗೆ ಮಾತನಾಡುವಂತವು. ಇದ್ರ ಬಗ್ಗೆ ಕೂಡ ನಮ್ಮ ಮ್ಯಾಗಝಿನ್ ಅನ್ನುವಂಥದ್ದು ಕವರ್ ಮಾಡಿದೆ. ಮುಂದಿನ ಪ್ರಶ್ನೆಯಲ್ಲಿ ಫೆಡರಲ್ ಫಿನಾನ್ಸ್ ಸಿಸ್ಟಮ್ ನ ಬಗ್ಗೆ ಮಾತನಾಡಿದ್ದಾನೆ. ಇಲ್ಲಿ ಆರ್ಟಿಕಲ್ 270, 271 ಅನ್ನುವಂಥದ್ದು ಏನ್ ಹೇಳುತ್ತೆ ಅಂತ ತಿಳಿಸಿದ್ದಾನೆ. ಮೊದಲ ಹೇಳಿಕೆ ಇಲ್ಲಿ ಮೊದಲ ಒಂದು ಆಪ್ಷನ್ ಸರಿಯಾಗ್ತದೆ. ಈ ಫೆಡರಲ್ ಸಿಸ್ಟಮ್ ಅಲ್ಲಿರುವಂತಹ ಫಿನಾನ್ಸ್ ಕಮಿಷನ್, ಟ್ಯಾಕ್ಸ್ ಡೆವಲ್ಯೂಷನ್ ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಕಂಟೆಂಟ್ ಅನ್ನುವಂಥದ್ದು ನಿಮ್ಗೆ ಇರ್ತಕ್ಕಂಥದನ್ನ ಕಾಣಬಹುದು. ಇಲ್ಲಿ ಆರ್ಟಿಕಲ್ 270 ಎಕ್ಸ್ಪ್ಲೈನ್ ಮಾಡಿದೀವಿ. ಆರ್ಟಿಕಲ್ 271 ಏನ್ ಬರುತ್ತೆ, 268, 269 ಎಲ್ಲವನ್ನ ತಿಳಿಸಿರೋದ್ರಿಂದ ಈ ಒಂದು ಕಂಟೆಂಟ್ ನ ಆಧಾರದ ಮೇಲೆ ಹಿಂದಿನ ಪ್ರಶ್ನೆಯನ್ನ ಉತ್ತರಿಸಬಹುದಾಗಿತ್ತು. ಹಾಗೆ ಈಜಿಪ್ಟ್, ಇಸ್ರೇಲ್, ಜಾರ್ಡನ್ ಮತ್ತು ಸೌದಿ ಅರೇಬಿಯಾ ಈ ರಾಷ್ಟ್ರಗಳನ್ನ ನೀಡಿ ಗಲ್ಫ್ ಆಫ್ ಅಕೋಬಾಗೆ ಬಾರ್ಡರಿಂಗ್ ಕಂಟ್ರೀಸ್ ಗಳು ಯಾವುದು ಅಂದಾಗ ಜಾರ್ಡನ್ ಅಂಡ್ ಸೌದಿ ಅರೇಬಿಯಾ ಅಂದ್ರೆ ಈ ಗಲ್ಫ್ ಆಫ್ ಅಕೋಬಾ ಅನ್ನುವಂಥದ್ದು ಸಪರೇಟ್ಸ್ ಈಜಿಪ್ಟ್ ಫ್ರಮ್ ಜಾರ್ಡನ್ ಅಂಡ್ ಸೌದಿ ಅರೇಬಿಯಾ ಅಂತ ಹೇಳೋದ್ರಿಂದ ನಿಮ್ಗೆ ಇಲ್ಲಿ ಉತ್ತರ ಅನ್ನುವಂಥದ್ದು ಸಿಕ್ ಹೋಗ್ತಾ ಇತ್ತು. ಇನ್ನ ಬ್ಲೆಚ್ಲಿ ಡಿಕ್ಲರೇಷನ್ ಅನ್ನುವಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಸೇಫ್ಟಿಯ ಬಗ್ಗೆ ಇರ್ತಕ್ಕಂಥ ಒಂದು ಸಮ್ಮಿತ್ ಅನ್ನೋದು, ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನಿಮ್ಗೆ ಇಲ್ಲಿ ನೀಡಿರ್ತಕ್ಕಂಥದ್ದು. ಇನ್ನ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ, 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಯೋಜನೆ ಅಡಿಯಲ್ಲಿ ಯಾವೆಲ್ಲ ಡಿಸ್ಟ್ರಿಕ್ಟ್ ನಲ್ಲಿ ಯಾವ ಪ್ರಾಡಕ್ಟ್ ಅನ್ನೋದನ್ನ ಮ್ಯಾಚ್ ಮಾಡ್ಬೇಕಾಗ್ತಿತ್ತು. ಆ ಇಡೀ ಲಿಸ್ಟ್ ಅನ್ನ ಕೂಡ ನಾವು ನಿಮ್ಗೆ ನೀಡ್ತಾ ಹೋಗಿದ್ದೇವೆ. ಯಾವ ಡಿಸ್ಟ್ರಿಕ್ಟ್ ನಲ್ಲಿ ಏನು ಅಂತ ಹೇಳಿ ಖಂಡಿತವಾಗ್ಲೂ ಸರಿ ಉತ್ತರ ನಿಮ್ಗೆ ಸಿಗ್ತಾ ಇತ್ತು. ಬಿಕಾಜಿ ಕಾಮ ಅವರ ಪ್ರಶ್ನೆ ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಮತ್ತೆ 2024 ಪ್ಯಾರಾಲಿಂಪಿಕ್ ಒಲಿಂಪಿಕ್ ಗೇಮ್ಸ್ ಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಇದರ ಬಗ್ಗೆ ಕೂಡ 2 ಪುಟಗಳಲ್ಲಿ ಸೆಪ್ಟೆಂಬರ್ ಮ್ಯಾಗಝಿನ್ ಅಲ್ಲಿ ನಾವು ಕವರೇಜ್ ಅನ್ನ ನೀಡಿದ್ದೇವೆ. ಅಲ್ಲಿ ಕೂಡ ನಿಮ್ಗೆ ಇದ್ರ ಕಂಪ್ಲೀಟ್ ಉತ್ತರ ಅನ್ನುವಂಥದ್ದು 29 ಮೆಡಲ್ಸ್ ಇವೆಲ್ಲವೂ ಕೂಡ ನಿಮ್ಗೆ ಮಾಹಿತಿ ಒಳಗೊಂಡಿರ್ತಕ್ಕಂಥದನ್ನ ಕಾಣಬಹುದು. ಮುಂದಿನ ಪ್ರಶ್ನೆಯಲ್ಲಿ ವೆಹಿಕಲ್ ಸ್ಕ್ರಾಪಿಂಗ್ ಫೆಸಿಲಿಟಿಗೆ ರಿಜಿಸ್ಟರ್ ಆಗಿರ್ತಕ್ಕಂಥವು ಆಪರೇಷನಲ್ ಇರುವಂತವು ಯಾವ್ಯಾವು ಅಂದಾಗ ವಿಜಯಪುರ, ಬೆಂಗಳೂರು ರೂರಲ್, ಕೊರಟಗೆರೆ, ತುಮಕೂರು ಡಿಸ್ಟ್ರಿಕ್ಟ್ ಕರೆಕ್ಟ್ ಇದೆ. ಆದ್ರೆ ಇವೆರಡು ತಪ್ಪಿದೆ. ಇದ್ರ ಬಗ್ಗೆ ಕೂಡ ನಿಮ್ಗೆ ಮಾಹಿತಿಯನ್ನ ನಾವು ನೀಡಿದ್ದೇವೆ ನಮ್ಮ ಮ್ಯಾಗಝಿನ್ ಅಲ್ಲಿ. ಇಲ್ಲಿ ಕೂಡ ನಿಮ್ಗೆ ಕಂಟೆಂಟ್ ಅನ್ನುವಂಥದ್ದು ಸಿಗ್ತಾ ಇದೆ. ಹಾಗೆ ಇಲ್ಲಿ ಮೋಯಾರ್ ರಿವರ್ ನ ಬಗ್ಗೆ ಮತ್ತೆ ಕಾರಂಜಾ, ಉತ್ತರ ಪಿನಾಕಿನಿ ಇಲ್ಲಿ ಬಗ್ಗೆ ಕೇಳಿದಾನೆ. ಮೋಯಾರ್ ರಿವರ್ ವ್ಯಾಲಿ ಅನ್ನೋದು ಸದರ್ನ್ ಪ್ಲೈನ್ಸ್ ಅನ್ನ ನೀಲಗಿರಿಯಿಂದ ನಮ್ಗೆ ಸಪರೇಟ್ ಮಾಡುತ್ತೆ ಅನ್ನುವಂಥದ್ದಾಗಬಹುದು. ಕಾವೇರಿ ಮತ್ತು ಅದರ ಟ್ರಿಬ್ಯೂಟರೀಸ್ ಗಳು ನಂದಿದುರ್ಗದಲ್ಲಿ ಯಾವ್ಯಾವ ಹುಟ್ಟುತ್ತೆ ಅನ್ನೋದಾಗಬಹುದು. ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕವರ್ ಮಾಡಿದ್ದೇವೆ. ಜೊತೆಗೆ ಇಂಪಾರ್ಟೆಂಟ್ ರಿವರ್ಸ್ ಆಫ್ ಸೌತ್ ಇಂಡಿಯಾದ ಬಗ್ಗೆ ಇಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕವರ್ ಮಾಡಿದ್ದೇವೆ. ನಿಮ್ಗೆ ಇಲ್ಲಿ ಖಂಡಿತವಾಗ್ಲೂ ಉತ್ತರ ಅನ್ನುವಂಥದ್ದು ಸಿಕ್ಕೋಗುತ್ತೆ. ಕಾವೇರಿ ಇಶ್ಯೂನ ಇಂಪಾರ್ಟೆನ್ಸ್ ಅನ್ನ ಅರ್ಥ ಮಾಡ್ಕೊಂಡು ಮೇನ್ಸ್ಗೂ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಸಾಕಷ್ಟು ಬಾರಿ ಇದರ ವಿಚಾರ ಅನ್ನುವಂಥದ್ದು ರಿವೈಸ್ ಆಗಿದೆ. ನಿಮ್ಗೆ ಕಂಪ್ಲೀಟ್ ಉತ್ತರ ಅನ್ನುವಂಥದ್ದು ಮೇಲಿನ ಪ್ರಶ್ನೆಗೆ ಸಿಗ್ತಾ ಇತ್ತು. ಇನ್ನ ಡೇರಿಯನ್ ಗ್ಯಾಪ್ ಅಂತ ಬಂದಾಗ ಡೇರಿಯನ್ ಗ್ಯಾಪ್ ಅನ್ನುವಂಥದ್ದು ಎಲ್ಲಿ ಲೊಕೇಟ್ ಆಗಿದೆ ಅನ್ನೋದಕ್ಕೆ ಪನಾಮಾ ಅಂಡ್ ಕೊಲಂಬಿಯಾ ಅನ್ನುವಂಥದ್ದು
ಇಲ್ಲಿ ಅದನ್ನು ಕೂಡ ನಾವು ನಿಮ್ಗೆ ನೀಡಿದ್ದೇವೆ. ಹೀಗೆ ಪತ್ರಿಕೆ 1ರಲ್ಲಿ 70 ಸುಮಾರು ಪ್ರಶ್ನೆಗಳಿಗೆ 60ಕ್ಕೂ ಹೆಚ್ಚು ಪ್ರಶ್ನೆಗಳಿಗೆ ನಿಮ್ಗೆ ಎಲ್ಲಾ ಸ್ಟೇಟ್ಮೆಂಟ್ಗಳಿಗೂ ಉತ್ತರ ಸಿಗ್ತಾ ಇತ್ತು. ಇನ್ನು 7ರಿಂದ 8 ಪ್ರಶ್ನೆಗಳಿಗೆ ಸುಮಾರು ಒಂದೆರಡು ಆಪ್ಷನ್ಸ್ ಗಳನ್ನಾದ್ರೂ ಕೂಡ ಎಲಿಮಿನೇಟ್ ಮಾಡೋದಕ್ಕೆ ಈ ಒಂದು ಮ್ಯಾಗಝಿನ್ ನ ಸಹಾಯದಿಂದ ನಿಮ್ಗೆ ಯಾರು 1.5 ವರ್ಷ ಓದಿದ್ದೀರಾ, ರಿವೈಸ್ ಮಾಡಿದೀರಾ, ಯಾರು ನಮ್ ಟೆಸ್ಟ್ ಗಳನ್ನ ಪ್ರಾಕ್ಟೀಸ್ ಮಾಡಿದೀರಾ, ಟೆಸ್ಟ್ ಕ್ವಶನ್ಸ್ ಗಳನ್ನ ಅವ್ರಿಗೆ ಖಂಡಿತವಾಗ್ಲೂ ಸಾಧ್ಯ ಆಗ್ತಿತ್ತು. ಪ್ರಶ್ನೆ ಪತ್ರಿಕೆ 2ರಲ್ಲಿ ನಾವು ನೋಡಿದಾಗ ನಮ್ಮ ಸ್ಮಾರಕದ ಬಗ್ಗೆ ಪ್ರಶ್ನೆಯನ್ನ ಇಲ್ಲಿ ಕೇಳಿದ್ದಾರೆ ನಿಮ್ಗೆ. ನಮ್ಮ ಸ್ಮಾರಕ ಅನ್ನುವಂಥದ್ದು ಇದರ ಕುರಿತಾಗಿ ನಿಮ್ಗೆ ಮ್ಯಾಗಝಿನ್ ನಲ್ಲಿ ಡೀಟೇಲ್ ಆಗಿ ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು 2 ಹೇಳಿಕೆಗಳಲ್ಲಿ ಸರಿಯಾಗಿರೋದು. ಇನ್ನ ಪೆಂಟನಾಲ್ ಅನ್ನುವಂಥದ್ದು ಲಾರ್ಜೆಸ್ಟ್ ಟ್ರಾಪಿಕಲ್ ವೆಟ್ಲ್ಯಾಂಡ್ ಆಗಿದ್ದು ಒನ್ ಆಫ್ ದಿ ಮೋಸ್ಟ್ ಪ್ರಿಸ್ಟೈನ್ ಇನ್ ದ ವರ್ಲ್ಡ್ ಅಂತಾರೆ. ಇದು ಎಲ್ಲಿಗೆ ಬರುತ್ತೆ ಅಂತ ಕೇಳಿದಾಗ ಈ ಕಂಟ್ರೀಸ್ ಗಳನ್ನ ಕೂಡ ಕವರ್ ಮಾಡಿದ್ದೇವೆ. ಬ್ರೆಜಿಲ್, ಬೊಲಿವಿಯಾ, ಪೆರುಗ್ವೆ ಅನ್ನುವಂಥದ್ದು ಆಪ್ಷನ್ 4 ಸರಿ ಉತ್ತರ ಆಗುತ್ತೆ. ಮೈಸೂರು ದಸರಾದ ಬಗ್ಗೆ ಕೇಳಿದರೆ ಇಟ್ ಇಸ್ 12 ಡೇಸ್ ಅಲ್ಲ, ಖಂಡಿತವಾಗ್ಲೂ ತಪ್ಪಾದ ಹೇಳಿಕೆ. ಎ ಅನ್ನ ಎಲಿಮಿನೇಟ್ ಮಾಡಿದ್ರೆ ನಿಮ್ಗೆ ಉತ್ತರ ಅನ್ನುವಂಥದ್ದು ಸಿಕ್ಕೋಗ್ತಿತ್ತು. ಇದರ ಬಗ್ಗೆ ಕೂಡ ನಾವು ನಿಮ್ಗೆ ಕವರೇಜ್ ಅನ್ನ ನೀಡಿದ್ದೇವೆ. ಮುಂದಿನ ಪ್ರಶ್ನೆ, ಲಿಥಿಯಂ ಡೆಪಾಸಿಟ್ ಎಲ್ಲಿ ಡಿಸ್ಕವರ್ ಆಗಿದೆ ಅಂದಾಗ ಯಾದಗಿರಿಯಲ್ಲಿ ಡಿಸ್ಕವರ್ ಆಗಿರೋದನ್ನು ತಿಳಿಸಿದ್ದೇವೆ. ಮಂಡ್ಯದ ಡಿಸ್ಕವರಿ, ಮಂಡ್ಯದಲ್ಲಿ ಇರೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನಿಮ್ಗೆ ನೀಡಿದ್ದೇವೆ ಮ್ಯಾಗಝಿನ್ ಅಲ್ಲಿ. ಹಾಗಾಗಿ ಇದು ನಿಮ್ಗೆ ಮಾಹಿತಿ ಸಿಗ್ತಾ ಇತ್ತು. ಇಲ್ಲಿ ಅಟ್ಲೀಸ್ಟ್ 1 or 2 ಎಲಿಮಿನೇಷನ್ಸ್ ಅಂತೂ ಈ ಒಂದು ಕಂಟೆಂಟ್ ಇಂದ ಆಗ್ತಿತ್ತು. ಇನ್ನ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅಂತ ಬಂದಾಗ ಇಲ್ಲಿ ಇದ್ರ ಬಗ್ಗೆ ಏನು ನಾವು ಇನ್ಫ್ರಾರೆಡ್ ಇದನ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಇನ ಇನ್ಫ್ರಾರೆಡ್ ವೇವ್ ಲೆಂತ್ ರೇಂಜ್ ನಲ್ಲಿ ಇದನ್ನ ಬಳಸೋದನ್ನ ನಾವಿಲ್ಲಿ ಕಾಣ್ತೇವೆ. ಇನ್ಫ್ರಾರೆಡ್ ಅನ್ನುವಂಥದ್ದನ್ನು ಕೂಡ ನೇರವಾಗಿ ನಿಮ್ಗೆ ನೀಡಿದ್ದೇವೆ ಜೇಮ್ಸ್ ವೆಬ್ ಟೆಲಿಸ್ಕೋಪಿಗೆ ಸಂಬಂಧಪಟ್ಟಂತೆ. ಇನ್ನ ಮುಂದಿನ ಪ್ರಶ್ನೆ, ಇಲ್ಲಿ ನೊಬೆಲ್ ಪ್ರೈಸ್ ನ ಬಗ್ಗೆ ಕೇಳಿದ್ದಾರೆ. ನೊಬೆಲ್ ಪ್ರೈಸ್ ಕಂಪ್ಲೀಟ್ ಆಗಿ ಕವರೇಜ್ ಮಾಡಿದಿವಿ, ಯಾಕೆಂದ್ರೆ ಇದ್ರ ಬಗ್ಗೆ ಪ್ರಶ್ನೆಗಳನ್ನ ಖಂಡಿತವಾಗ್ಲೂ ಫೋಕಸ್ ಮಾಡ್ತಾನೆ ಅನ್ನುವಂತ ಉದ್ದೇಶಕ್ಕೆ. ಕೆಲ್ಪ್ ಫಾರೆಸ್ಟ್ ನ ಬಗ್ಗೆ ಕೇಳಿದಾನೆ. ದೋ ಇಟ್ ಇಸ್ ಜಿಯೋಗ್ರಫಿ, ಸ್ಟ್ಯಾಟಿಕ್ ಕಂಟೆಂಟ್ ಆದ್ರೂ ಕೂಡ ಇದನ್ನ ನಾವು ನಿಮ್ಗೆ ಮಾಹಿತಿಯನ್ನ ನೀಡಿದ್ದೇವೆ. ಈ ಪ್ರಶ್ನೆಗೆ ಉತ್ತರ ನಿಮ್ಗೆ ಸಿಕ್ ಹೋಗ್ಬೇಕಾಗಿತ್ತು. ಸ್ವಾವಲಂಬಿ ಸಾರಥಿ ಯೋಜನೆಯ ಬಗ್ಗೆ ಕೇಳಿದಾನೆ. ನೋಡಿ, ಅದನ್ನ ಕೂಡ ಇಲ್ಲಿ ನಾವು ಕವರ್ ಮಾಡಿದ್ದೇವೆ. ನಿಮ್ಗೆ ಉತ್ತರ ಅನ್ನುವಂಥದ್ದು ಸಿಗ್ಬೇಕಾಗ್ತಾ ಇತ್ತು. ಹಾಗೆ ಇನ್ನ ರಾಮ್ಸಾರ್ ಸೈಟ್ ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ ಪೇಪರ್ 1ರಲ್ಲಿ. ಇದೇ ಪುಟದಿಂದ ನಿಮ್ಗೆ ಒಂದೇ ಪುಟದಿಂದ 2 ಪ್ರಶ್ನೆಗಳಿಗೆ ಮಾರ್ಕ್ಸ್ ಅನ್ನುವಂಥದ್ದು ಇಲ್ಲಿಂದ ನಿಮ್ಗೆ ಸಿಕ್ಬೇಕಾಗ್ತಿತ್ತು. ಇನ್ನ ಮುಂದಿನ ಪ್ರಶ್ನೆಗೆ ಬಂದ್ರೆ, ಪ್ರಾಜೆಕ್ಟ್ ಮಧುನೇತ್ರಿಯ ಬಗ್ಗೆ ಕೇಳಿದಾನೆ. ಕಂಪ್ಲೀಟ್ ಆಗಿ ಕವರ್ ಮಾಡಿದ್ದೇವೆ. ಇಲ್ಲಿರ್ತಕ್ಕಂಥ ಆಪ್ಷನ್ಸ್ ಗಳು ನಿಮ್ಗೆ ಮಾಹಿತಿ ಉತ್ತರ ಅನ್ನುವಂಥದ್ದು ಸಿಗ್ತಾ ಇತ್ತು. 69th ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಯಾರ್ಯಾರಿಗೆ ಯಾವ್ಯಾವ ಕ್ಷೇತ್ರಕ್ಕೆ ನೀಡಿದ್ದಾರೆ ಮತ್ತು ಈ ಅವಾರ್ಡ್ ನಲ್ಲಿ ಏನೆಲ್ಲ ಇರುತ್ತೆ ಅಂದ್ರೆ 5 lakhs ಮತ್ತು 25 grams ಆಫ್ ಗೋಲ್ಡ್ ಅನ್ನುವಂಥದ್ದು ಇದೆಲ್ಲವೂ ಕೂಡ ನಿಮ್ಗೆ ಇಲ್ಲಿ ಮಾಹಿತಿ ಸಿಕ್ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ, ಲೆಪರ್ಡ್ ಪಾಪ್ಯುಲೇಷನ್ ಸ್ಟೇಟಸ್ ನ ಬಗ್ಗೆ ತಿಳಿಸಿದ್ದೇವೆ. ಇದೆಲ್ಲವೂ ಕೂಡ ಇದೆ. ಮುಂದಿನ ಪ್ರಶ್ನೆಯನ್ನ ನೋಡಿದ್ರೆ, ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅನ್ನುವಂಥದ್ದು ಎಲ್ಲೆಲ್ಲಿ ಯಾವ್ಯಾವ ಬೀಚಸ್ ಗಳಿಗೆ ನೀಡಿದ್ದಾರೆ ಅಂದ್ರೆ ಕಾಸರಗೋಡ್ ಬೀಚ್ ಮತ್ತು ಪಡುಬಿದ್ರಿ ಬೀಚ್ ಅನ್ನುವಂಥದ್ದು ಇದು ಸರಿಯಾದ ಹೇಳಿಕೆ ಆಗುತ್ತೆ. ಇಂಡಿಯಾದಲ್ಲಿ ಹೈಯೆಸ್ಟ್ ನಂಬರ್ ಇಲ್ಲ ಅನ್ನುವಂಥದ್ದು ಖಂಡಿತವಾಗ್ಲೂ ಹೌದು, ಅಂದ್ರೆ ಸಿ ಶುಡ್ ಬಿ ರಾಂಗ್. ಅಂಡ್ ಇಲ್ಲಿ ಕರೆಕ್ಟ್ ಆದ ಹೇಳಿಕೆಗಳನ್ನ ಕೇಳ್ತಾ ಇದ್ದಾರೆ. ಬಿ ಹೇಳಿಕೆ ಸರಿ ಇದೆ. ಹಾಗೆ ಎ ಹೇಳಿಕೆಯ ಬಗ್ಗೆ ಬಂದಾಗ ಎ ಅನ್ನುವಂತ ಹೇಳಿಕೆ ಕೂಡ ಇಲ್ಲಿ ತಪ್ಪಿರೋದು ಕೂಡ ನಮ್ಗಿಲ್ಲಿ ಗೊತ್ತಾಗುತ್ತೆ ಮ್ಯಾಗಝಿನ್ ನಲ್ಲಿ. ಇನ್ನ ಮುಂದಿನ ಪ್ರಶ್ನೆಗೆ ಹೋದ್ರೆ, ಈ ಪ್ರಶ್ನೆ ಒಂದಷ್ಟು ವೇಗ ಆಗಿದೆ, ಆದ್ರೆ ಇದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿ ನಿಮ್ಗೆ ಮ್ಯಾಗಝಿನ್ ನಲ್ಲಿ ಇರ್ತಕ್ಕಂಥದ್ದು. ಇನ್ನ ಕರ್ನಾಟಕ ರೈತ ಸಮೃದ್ಧಿ ಯೋಜನೆಯ ಬಗ್ಗೆ ಕೇಳಿದಾಗ ಈ ಎಲ್ಲ ಅಂಶಗಳನ್ನು ಕೂಡ ಈ ಒಂದು ಯೋಜನೆ ಒಳಗೊಳ್ಳುತ್ತೆ. ಎಲ್ಲವನ್ನೂ ಕೂಡ ನಾವು ನೀಡ್ತಾ ಹೋಗಿದ್ದೇವೆ ನಿಮ್ಗೆ ಮ್ಯಾಗಝಿನ್ ನಲ್ಲಿ. ಇನ್ನ ಇಂಡಿಯನ್ ಲೆಪರ್ಡ್ ನ ಬಗ್ಗೆ ಕೇಳಿದಾಗ ಈಗಾಗಲೇ ಮೇಲೊಂದು ಪುಟದಲ್ಲಿ ಅದ್ರ ಬಗ್ಗೆ ಮಾಹಿತಿ ಹೋಯ್ತು. ಲೆಪರ್ಡ್ ಸಫಾರಿ ಬಗ್ಗೆ ಕೂಡ ಮಾತನಾಡಿದ್ದೇವೆ. ಹಾಗಾಗಿ ಈ ಪ್ರಶ್ನೆ ಕೂಡ ನಿಮ್ಗೆ ಉತ್ತರ ಅನ್ನುವಂಥದ್ದು ದೊರಕ್ತಾ ಇತ್ತು. ಇಲ್ಲಿ ಡಿಜಿಟಲ್ ಡಿಟಾಕ್ಸ್ ನ ಬಗ್ಗೆ ಕೇಳಿದ್ದಾರೆ. ಆ ಪ್ರಶ್ನೆಯನ್ನೇ ನಾವು ಪ್ರಾಕ್ಟೀಸ್ ಕ್ವಶನ್ ಅಲ್ಲಿ ಕೇಳಿದ್ದೇವೆ. ಹಾಗಾಗಿ ಅದ್ರ ಬಗ್ಗೆ ಕೂಡ ಉತ್ತರ ಗೊತ್ತಾಗ್ತಿತ್ತು. ಪ್ರಗತಿ ಪಥ ಬಗ್ಗೆ ಕೇಳಿದಾಗ 9450 ಕಿಲೋಮೀಟರ್, ವೇರಾಸ್ ಇಟ್ ಸೇಸ್ 10,000 ಗಿಂತ ಹೆಚ್ಚು ಅಂತ ಹೇಳಿ ಅದು ತಪ್ಪಾಗುತ್ತೆ. ಮೊದಲನೇ ಹೇಳಿಕೆ ಅನ್ನುವಂಥದ್ದು ಸರಿಯಾಗ್ತದೆ. ಹಾಗೆ ಇಲ್ಲಿ ಆಲ್ ದ ಕಾನ್ಸ್ಟಿಟ್ಯೂನ್ಸೀಸ್ ಅಂತಾನೆ, ಅದು ಕೂಡ ತಪ್ಪಾಗುತ್ತೆ. 2 ಎಕ್ಸ್ಟ್ರೀಮ್ ವಿಚಾರಗಳನ್ನ ಇಲ್ಲಿ 2 ತಪ್ಪು ಕೊಟ್ಟಿದ್ದಾನೆ. ಹಾಗಾಗಿ ಹೇಳಿಕೆ 1 ಮಾತ್ರ ಸರಿಯಾಗುತ್ತೆ. 2 ವಿಚಾರಗಳಿಲ್ಲಿ ಕವರ್ ಆಗಿರೋದು. ಇನ್ನ ಮುಂದೆ ಸ್ಪೈಸ್ ಪಾರ್ಕ್ ಅನ್ನ ಎಲ್ಲಿ ಅನೌನ್ಸ್ ಮಾಡಿದ್ದಾರೆ ಈ ಬಜೆಟ್ ಅಲ್ಲಿ ಅಂದ್ರೆ ಚಿಕ್ಕಮಗಳೂರು ಅನ್ನೋದು. ಹಾಗೆ ನಂಬಿಕೆ ನಕ್ಷೆಯ ಬಗ್ಗೆ ಕೇಳಿದಾನೆ. ನಂಬಿಕೆ ನಕ್ಷೆ ಯೋಜನೆಯ ಬಗ್ಗೆ ಕೂಡ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ಇಲ್ಲಿ ನೀಡಿದ್ದೇವೆ ನಮ್ಮ ಮ್ಯಾಗಝಿನ್ ನಲ್ಲಿ. ಮುಂದೆ ಕರ್ನಾಟಕ ಬಜೆಟ್ ಅಂತ ಬಂದಾಗ ಅದ್ರ ಬಗ್ಗೆ ಕೂಡ ಯಾವ್ಯಾವುದಕ್ಕೆ ಎಷ್ಟು ಅಲೋಕೇಶನ್ ಇದೆ ಎಲ್ಲವನ್ನ ಇಲ್ಲಿ ನೀಡ್ತಾ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿಂದ ನೀವು ಉತ್ತರವನ್ನ ಡಿರೈವ್ ಮಾಡಬಹುದಾಗಿತ್ತು. ಮುಂದಿನ ಪ್ರಶ್ನೆ, ನೀಲಕುರುಂಜಿ ಫ್ಲವರ್ಸ್ ನ ಬಗ್ಗೆ ಇಷ್ಟು ಡೀಟೇಲ್ ಆಗಿ 2-3 ಬಾರಿ ಮ್ಯಾಗಝಿನ್ ನಲ್ಲಿ ಕವರೇಜ್ ಅನ್ನ ನೀಡಿರ್ತಕ್ಕಂಥದನ್ನ ಕಾಣಬಹುದು. ಮೇಘಾಲಯದ ಲಿವಿಂಗ್ ರೂಟ್ ಬ್ರಿಡ್ಜಸ್ ನ ಬಗ್ಗೆ ಇಲ್ಲಿ ಮಾಹಿತಿ ನೀಡಿದ್ದೇವೆ. ಮೇಘಾಲಯ ಹೆಸರಿನಲ್ಲೇ ಇದೆ ಹೆಡಿಂಗ್ ನಲ್ಲೇ, ಹಾಗಾಗಿ ಮೊದಲ ಹೇಳಿಕೆ ತಪ್ಪಾಗ್ತದೆ. ಇನ್ನ 2ನೇದ್ರಲ್ಲಿ ಜಾರವಾ ಟ್ರೈಬ್ ಅಂತಾನೆ, ಅದು ಕೂಡ ತಪ್ಪಾಗುತ್ತೆ. ಇನ್ನ 3ನೇ ಹೇಳಿಕೆ ಅನ್ನುವಂಥದ್ದು ಸರಿ ಹೋಗ್ತಾ ಇತ್ತು. ಹಾಗಾಗಿ ಇಲ್ಲಿ 1 ಹೇಳಿಕೆ ಮಾತ್ರ ಸರಿ ಆಗ್ತದೆ. ಇಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನಿಮ್ಗೆ ನೀಡಿರ್ತಕ್ಕಂಥದ್ದು. ಮುಂದೆ ಆನ್ ಅ ಮೂನ್ಲೆಸ್ ನೈಟ್ ಈಗ ಯಾವ ಸ್ಟಾರ್ ಅನ್ನುವಂಥದ್ದು ಬ್ರೈಟೆಸ್ಟ್ ಆಗಿ ಕಾಣುತ್ತೆ ಅಂದಾಗ ನಾವಿಲ್ಲಿ ಅದ್ರ ಬಗ್ಗೆ ಕೂಡ ನಿಮ್ಗೆ ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು.
ಇನ್ನ ಇವಿ ಚಾರ್ಜಿಂಗ್ ಸ್ಟೇಷನ್ ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಅನ್ನುವಂತದ್ದು ಬಂದಾಗ ಇವಿ ಚಾರ್ಜಿಂಗ್ಸ್ ನ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನ ನೀಡಿದ್ದೇವೆ. ಇನ್ನು ಶಿಕ್ಷಾ ಕೋ ಪೈಲಟ್ ಎಐ ಪವರ್ಡ್ ಡಿಜಿಟಲ್ ಅಸಿಸ್ಟೆಂಟ್ ಆಗ್ಬೋದು, ಇದ್ರ ಬಗ್ಗೆ ಕೂಡ ಶಿಕ್ಷಾದ ಬಗ್ಗೆ ಎಐ ಪವರ್ಡ್ ಡಿಜಿಟಲ್ ಅಸಿಸ್ಟೆಂಟ್ ಫಾರ್ ಟೀಚರ್ ಟ್ರೈನಿಂಗ್ ಇವೆಲ್ಲವನ್ನ ಮಾಹಿತಿಯನ್ನ ನೀಡಿದ್ದೇವೆ. ಪೀಕಾಕ್ ಸ್ಯಾಂಚುರಿ ಎಲ್ಲಿದೆ ಅಂದ್ರೆ ಆದಿಚುಂಚನಗಿರಿ ಅನ್ನುವಂಥದ್ದು, ಅಂದ್ರೆ ಎಲ್ಲಿ ಈಗ ಅನೌನ್ಸ್ ಮಾಡಿದ್ದಾರೆ ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಮ್ಯಾಗಝಿನ್ ಒಳಗೊಂಡಿದೆ. ಹಾಗೆ ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ನ ಬಗ್ಗೆ ಕೂಡ ಡೀಟೈಲ್ ಆಗಿ ಮಾಹಿತಿಯನ್ನ ಒಳಗೊಂಡಿದೆ ಮ್ಯಾಗಝಿನ್ ಅನ್ನುವಂಥದ್ದು. ಇನ್ನ ಇಂಡಿಯಾದ ಲಾರ್ಜೆಸ್ಟ್ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದ್ರ ಬಗ್ಗೆ ಎಲ್ಲ ಕೇಳಿದಾಗ ನಾವು ಪಿಕ್ಚೋರಿಯಲ್ ಆಗಿ ನಿಮಗೆ ಸಾಕಷ್ಟು ಫ್ಯಾಕ್ಚುಯಲ್ ವಿಚಾರಗಳನ್ನ ತಿಳಿಸಿದ್ದೇವೆ. ಇಲ್ಲಿ ಇಂಡಿಯಾದ ಫಸ್ಟ್ ವೆಹಿಕಲ್ ಸ್ಕ್ರಾಪಿಂಗ್ ಫೆಸಿಲಿಟಿ ಆಗಬಹುದು, ಫಸ್ಟ್ ಲಾರ್ಜೆಸ್ಟ್ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಎಲ್ಲದ್ರ ಬಗ್ಗೆ ಮಾಹಿತಿ ಅನ್ನುವಂಥದ್ದು ಇದೆ. ಇನ್ನ ಮುಂದೆ ರಿನ್ಯೂಯಬಲ್ ಎನರ್ಜಿ ಪಾಲಿಸಿಯ ಬಗ್ಗೆ ನೀಡಿದ್ದಾನೆ. ಪಾಲಿಸಿ ಈ ಸ್ಟೇಟ್ಮೆಂಟ್ ಇಯರ್ಸ್ ಅನ್ನ ತಪ್ಪು ಕೊಟ್ಟಿದ್ದಾನೆ. ಮೊದಲನೇದಾಗಿ ಪಾಲಿಸಿಯ ಇಯರ್ ಸರಿ ಇದೆ, ಹಾಗೆ ಅಂದ್ರೆ ತಪ್ಪಾಗಿದೆ, ಇನ್ನುಳಿದ ಹೇಳಿಕೆಗಳು ಸರಿ ಇವೆ. ಹಾಗಾಗಿ ಇದಕ್ಕೂ ಕೂಡ ಉತ್ತರ ಅನ್ನುವಂಥದ್ದು ನಿಮ್ಗೆ ಸಿಕ್ಕೋಗ್ತಾ ಇತ್ತು. ಕರ್ನಾಟಕದ ಬಜೆಟ್ ನಲ್ಲಿ ಸೆಕ್ಟರ್ ವೈಸ್ ಎಕ್ಸ್ಪೆಂಡಿಚರ್ ಕೇಳಿದಾನೆ. ಈ ಪುಟದಿಂದ ಈ ಒಂದು ಉತ್ತರವನ್ನ ಕೂಡ ಡಿರೈವ್ ಮಾಡಬಹುದು. ಇಟ್ ಇಸ್ ನಾಟ್ ಈಸಿ, ಬಟ್ ನಿಮ್ಗೆ ಉತ್ತರ ಅನ್ನುವಂಥದ್ದು ಮ್ಯಾಗಝೀನಿನ ಓದುವಿಕೆ ಮತ್ತು ರಿವಿಷನ್ಸ್ ಗಳಿಂದ ಡಿರೈವ್ ಮಾಡೋದಕ್ಕೆ ಹೆಲ್ಪ್ಫುಲ್ ಅಂತೂ ಖಂಡಿತ ಆಗ್ತಾ ಇತ್ತು. ಇನ್ನ ಇಲ್ಲಿ ಮುಂದಿನ ಪ್ರಶ್ನೆಯಲ್ಲಿ ಕೂಡ ಈ ಗ್ಲೋಬಲ್ ರಿಸೋರ್ಸಸ್ ಔಟ್ಲುಕ್ ರಿಪೋರ್ಟ್ ನ ಬಗ್ಗೆ ಏನ್ ಕೇಳಿದಾನೆ ಅದನ್ನ ಕೂಡ ನಾವಿಲ್ಲಿ ಕವರೇಜ್ ಅನ್ನ ನಿಮ್ಗೆ ನೀಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನೋಡಿದಾಗ ಎರಡನೇ ಪತ್ರಿಕೆ ಆಗ್ಬೋದು, ಮೊದಲನೇ ಪತ್ರಿಕೆ ಆಗ್ಬೋದು, ಮೋರ್ ದ್ಯಾನ್ 60 ಕ್ವೆಶನ್ಸ್ ಗಳನ್ನ ನಿಮ್ಗೆ ಕವರೇಜ್ ಅನ್ನ ನಮ್ಮ ಮ್ಯಾಗಝಿನ್ ಅನ್ನುವಂಥದ್ದು ನೀಡಿರ್ತಕ್ಕಂಥದ್ದು. ಇನ್ನ ಸ್ಟೇಟ್ ಎನರ್ಜಿ ಎಫಿಷಿಯನ್ಸಿ ಇಂಡೆಕ್ಸ್ ನ ಬಗ್ಗೆ ಕೂಡ ಹೋಲಿಸ್ಟಿಕ್ ಆಗಿ ನಾವು ಕವರೇಜ್ ಅನ್ನ ಮಾಡಿದ್ದೇವೆ. ಹಾಗೆ ಕಸ್ತೂರಿ ರಂಗನ್ ಕಮಿಟಿ ಅನ್ನುವಂಥದ್ದು ಸಾಕಷ್ಟು ಸುದ್ದಿಯಲ್ಲಿದೆ ಅನ್ನುವಂತ ಕಾರಣಕ್ಕೆ ಇದನ್ನ 2-3 ಬಾರಿ ನಮ್ಮ ಮ್ಯಾಗಝಿನ್ ಅನ್ನುವಂಥದ್ದು ಮತ್ತೆ ಕವರೇಜ್ ಅನ್ನ ನೀಡಿದೆ. ಇನ್ನ ಇಂಪಾರ್ಟೆಂಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಗಳನ್ನ ಇತ್ತೀಚಿನ ಒಂದು ಡಿಸೆಂಬರ್ ನ ಮ್ಯಾಗಝಿನ್ ಅಲ್ಲಿ ನಿಮ್ಗೆ ಇದನ್ನ ಮೊದಲ ಪುಟದಲ್ಲೇ ನೀಡಿದ್ದೇವೆ. ಇವೆಲ್ಲವೂ ಕೂಡ ನಿಮ್ಗೆ ಇಲ್ಲಿ ಸಿಕ್ಕೋಗ್ತದೆ. ಬೆಂಗಳೂರಿನಲ್ಲಿ ಇರುವಂತಹ ಇನ್ಸ್ಟಿಟ್ಯೂಟ್ಸ್ ಗಳು ಯಾವ್ದು ಎಲ್ಲವೂ ಕೂಡ ನಿಮ್ಗೆ ಮಾಹಿತಿ ಒಂದೇ ಕಡೆಯಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು. ಇನ್ನ ಹೆಸರುಗಟ್ಟಾದ ಈ ಗ್ರಾಸ್ ಲ್ಯಾಂಡ್ಸ್ ನ ಬಗ್ಗೆ ವೈಲ್ಡ್ ಲೈಫ್ ಬೋರ್ಡ್ ಯಾರಿಂದ ಹೆಡೆಡ್ ಆಗಿದೆ ಅಂತ ಹೇಳಿದಾಗ ಇಲ್ಲಿ ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡ್ ಅನ್ನುವಂಥದ್ದು ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಇದರ ಹೆಡ್ ಆಗಿದ್ದಾರೆ. ಒಟ್ಟಾರೆಯಾಗಿ ಚೀಫ್ ಮಿನಿಸ್ಟರ್ ಅವರು ಇದರ ಮುಖ್ಯಸ್ಥರಾಗ್ತಾರೆ ಅನ್ನೋದನ್ನ ಮೊದಲ ಒಂದು ಲೈನ್ ನಲ್ಲೇ ನೀಡಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆಯಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಶೇರ್ ಅನ್ನ ನೆಟ್ ಇರಿಗೇಟೆಡ್ ಏರಿಯಾಕ್ಕೆ ಕರ್ನಾಟಕದಲ್ಲಿ ಯಾವ್ದು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಕೇಳಿದಾಗ ಟ್ಯೂಬ್ವೆಲ್ಸ್ ಅನ್ನೋದು ಆನ್ಸರ್ ಆಗ್ತದೆ. ಅದನ್ನ ಇಲ್ಲಿ ನೀಡಿರ್ತಕ್ಕಂಥದ್ದು. ಇನ್ನ ಏರ್ಪೋರ್ಟ್, ಏರ್ ಸ್ಟ್ರಿಪ್, ಹೆಲಿಪ್ಯಾಡ್ಸ್ ಗಳ ಒಂದು ಡೆವಲಪ್ಮೆಂಟ್ ನ ಬಗ್ಗೆ ಯಾವ ಸಂಸ್ಥೆ ಮಾತನಾಡ್ತದೆ ಅನ್ನೋದಕ್ಕೆ ಕೂಡ KSIIDC ಅನ್ನುವಂಥದ್ದನ್ನ ಇಲ್ಲಿ ನಾವು ನೀಡಿದ್ದೇವೆ ಮ್ಯಾಗಝಿನ್ ಅಲ್ಲಿ. ಇನ್ನ ಈ ಖಾತಾದ ವಿಚಾರವಾಗಿ ಕೇಳಿದಾಗ ಈ ಖಾತಾ ಅನ್ನುವಂಥದ್ದು ಮೊದಲ ಹೇಳಿಕೆ ಹೇಳುತ್ತೆ ಹ್ಯಾಸ್ ಬಿನ್ ಮ್ಯಾಂಡೇಟರಿ ಫಾರ್ ರಿಜಿಸ್ಟ್ರೇಷನ್ ಆಫ್ ಆಲ್ ಟೈಪ್ಸ್ ಆಫ್ ಪ್ರಾಪರ್ಟೀಸ್ ಇನ್ಕ್ಲೂಡಿಂಗ್ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ಅನ್ನುವಂಥದ್ದು ಅದನ್ನ ಕೂಡ ನಾವಿಲ್ಲಿ ನೀಡಿದ್ದೇವೆ. ಹಾಗೆ ಎರಡನೇ ಹೇಳಿಕೆ ಎಕ್ಸೆಂಪ್ಟ್ ಮಾಡಿದೆ ಅಂದಾಗ ಇಲ್ಲ, ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳುತ್ತೆ. ಮತ್ತು ಮೂರನೇ ಹೇಳಿಕೆ ಕೂಡ ಸರಿ ಇದೆ. ಎಲ್ಲಾ ಮಾಹಿತಿ ನಿಮ್ಗೆ ಕವರೇಜ್ ಅನ್ನುವಂಥದ್ದು ಆಗಿದೆ. ಇನ್ನ ಕರ್ನಾಟಕದ ಡೇಟಾ ಸೆಂಟರ್ ಪಾಲಿಸಿ ಆಗ್ಬಹುದು, ಅದನ್ನ ಕವರ್ ಮಾಡಿದ್ದೇವೆ. ಹಾಗೆ ಇಲ್ಲಿರುವಂತ ಡಿಸೀಸಸ್ ಗಳು ಯಾವೆಲ್ಲವನ್ನ ಎಲಿಮಿನೇಟ್ ಮಾಡಿದೆ ಇಂಡಿಯಾ ಅಂದಾಗ ಮಲೇರಿಯಾ ಇತ್ತೀಚೆಗಾಗಿದೆ, ಮೊನ್ನೆ ಯಾರಿಗೂ ಆಗಿತ್ತು, ಇದೆಲ್ಲವನ್ನ ಮಾತಾಡ್ತೇವೆ. ಹಾಗಾಗಿ ಮಲೇರಿಯಾ ಅಲ್ಲ ಅನ್ನೋದು ನಮಗೆ ನೋಡಿದ ತಕ್ಷಣ ಗೊತ್ತಾಗಬೇಕು. ಇನ್ನು ಉಳಿಯೋದೇ ಎರಡು ಆಪ್ಷನ್ಸ್ ಸಂಬಂಧಪಟ್ಟಂತೆ ಮಾಹಿತಿ ಅನ್ನುವಂಥದ್ದು ನಿಮ್ಗೆ ಸಿಗುತ್ತೆ. ಇನ್ನ ರೈಸ್ ಟೆಕ್ನಾಲಜಿ ಪಾರ್ಕ್ ಆಗ್ಬಹುದು, ಮೈಸ್ ಟೆಕ್ನಾಲಜಿ ಪಾರ್ಕ್ ಆಗಬಹುದು, ಕೋಕೋನಟ್ ಟೆಕ್ನಾಲಜಿ ಪಾರ್ಕ್, ತೂರ್ ಟೆಕ್ನಾಲಜಿ ಪಾರ್ಕ್ ಯಾವೆಲ್ಲ ಎಲ್ಲೆಲ್ಲಿದೆ ಇದನ್ನ ಪಿಕ್ಚೋರಿಯಲ್ ಆಗಿ ನಿಮ್ಗೆ ನೀಡ್ತಾ ಹೋಗಿದ್ದೇವೆ. ಹಾಗೆ ಇಲ್ಲಿ ಒಂದು ಫಾಲ್ಸ್ ನ ಬಗ್ಗೆ ಮಾಹಿತಿಯನ್ನ ಕೇಳಿದ್ರೆ ಇರುಪ್ಪು ಫಾಲ್ಸ್ ನ ಬಗ್ಗೆ ಇದು ಯಾವ ರಿವರ್ ನ ಮೇಲಿದೆ ಎಲ್ಲವನ್ನ ಮ್ಯಾಗಝಿನ್ ಅನ್ನೋದು ಒಂದು ಸಪರೇಟ್ ಟೇಬಲ್ ನಲ್ಲಿ ಇಂಪಾರ್ಟೆಂಟ್ ಕಂಟೆಂಟ್ ಅನ್ನ ಎಷ್ಟು ಸ್ಪಷ್ಟವಾಗಿ ಒಂದು ಕಡೆ ನೀಡಿರ್ತಕ್ಕಂಥದ್ದು. ಹೀಗೆ ನಿಮ್ಗೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಅನ್ನುವಂಥದ್ದು ಸಿಕ್ಕಿದೆ. ಪದ್ಮ ಅವಾರ್ಡ್ಸ್ ಗಳನ್ನ ಯಾರ್ಯಾರಿಗೆ ಯಾವ ಕ್ಷೇತ್ರಕ್ಕೆ ಕರ್ನಾಟಕದಲ್ಲಿ ನೀಡಲಾಗಿದೆ ಅನ್ನೋದು, ಟೈಗರ್ ವಿಂಗ್ಸ್ ನ ಬಗ್ಗೆ ಆಗಿರ್ಬೋದು, ಎಷ್ಟು ಸ್ಪಷ್ಟವಾಗಿ ಕವರೇಜ್ ಅನ್ನ ನೀಡಿದ್ದೇವೆ. ಯಾವ ಟರ್ಮಿನಲ್ ಆಗ್ಬಹುದು, ಕರ್ನಾಟಕದ ಈ ಒಂದು ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಟರ್ಮಿನಲ್ 2 ನಲ್ಲಿ ಇತ್ತೀಚೆಗೆ ಬಂದಿದೆ ಅನ್ನೋದಾಗಬಹುದು. ಈವನ್ ಪೆಟ್ರಿಕ್ ಬ್ಲಾಂಕ್ ಅನ್ನುವಂತ ಹೆಸರನ್ನು ಕೂಡ ಬಳಸಿರೋದು. ಹಾಗಾಗಿ ನಿಮ್ಗೆ ಇಲ್ಲಿ ಉತ್ತರ ಅನ್ನುವಂಥದ್ದು ದೊರೀತಾ ಇತ್ತು. ಹೀಗೆ ಒಟ್ಟಾರೆ 60ಕ್ಕೂ ಹೆಚ್ಚು ಪ್ರಶ್ನೆಗಳಿಗೆ ಪೇಪರ್ 2 ನಲ್ಲೂ ಕೂಡ ನೀವು ಉತ್ತರವನ್ನ ನೀಡೋದಕ್ಕೆ ನಮ್ಮ ಮ್ಯಾಗಝಿನ್ ನಿಮ್ಗೆ ಹೆಲ್ಪ್ಫುಲ್ ಆಗ್ತಿತ್ತು. ಒಟ್ಟಾರೆಯಾಗಿ ಈ ಮ್ಯಾಗಝಿನ್ ಅನ್ನೋದು ಕೇವಲ ಪ್ರಿಲಿಮ್ಸ್ ಅಷ್ಟೇ ಅಲ್ಲ, ಮೇನ್ಸ್ಗೂ ಕೂಡ ಉಪಯೋಗ ಆಗುತ್ತೆ. ಅದನ್ನ ಮುಂದಿನ ದಿನಗಳಲ್ಲಿ ನೀವೇ ನೋಡ್ತೀರಾ. ಇತ್ತೀಚೆಗೆ ನಾವು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಬಹುದು, ಮತ್ತೆ PSI ಆಗಬಹುದು, ಯಾವುದೇ ಪರೀಕ್ಷೆಗಳು ನಡೆದ್ರು ಈ ರೀತಿಯ ವಿಡಿಯೋಸ್ ಗಳನ್ನ ನಾವು ನಿಮ್ಗೆ ಡ್ರಾಪ್ ಮಾಡೇ ಇದ್ದೀವಿ. ಅಂದ್ರೆ ಎಷ್ಟರ ಮಟ್ಟಿಗೆ ನಮ್ಮ ಮ್ಯಾಗಝಿನಿನ ಕಂಟೆಂಟ್ ಅನ್ನುವಂಥದ್ದು ವೈಟೇಜ್ ಅನ್ನ ಹೊಂದಿದೆ ಅನ್ನೋದು ನಿಮ್ಗೆ ಪ್ರೂವ್ ಆಗ್ತಾನೆ ಇದೆ ಪದೇ. ಒಟ್ಟಿನಲ್ಲಿ ನೀವು ಇದನ್ನ ರಿಲಿಜಿಯಸ್ ಆಗಿ ಓದಬೇಕು ಮತ್ತು ರಿವೈಸ್ ಮಾಡಬೇಕು. ಖಂಡಿತವಾಗ್ಲೂ ಇದು ನಿಮ್ಗೆ ಎಕ್ಸಾಮ್ಸ್ ಗಳಲ್ಲಿ ಹೆಲ್ಪ್ಫುಲ್ ಆಗ್ತದೆ ಅನ್ನೋದನ್ನ ನೀವಿಲ್ಲಿ ನೋಡಬಹುದಾಗುತ್ತೆ. ಮುಂಬರುವಂತ ಎಲ್ಲ ಪರೀಕ್ಷೆಗಳಿಗೆ ಮತ್ತು KPSC ರಿಸಲ್ಟ್ಸ್ಗೆ ನಿಮ್ಗೆ ಆಲ್ ದಿ ಬೆಸ್ಟ್ ಅನ್ನ ತಿಳಿಸ್ತಾ ವಿಡಿಯೋವನ್ನ ಮುಕ್ತಾಯ ಮಾಡೋಣ. ಧನ್ಯವಾದ.